ರಾತ್ರಿ 10:35. ನಮ್ಗಿಲ್ದೇ ಇರೋದು ಅವ್ರಿಗೂ ಬೇಡ ಅಂತೂ ನಾವು ಗೆದ್ವಿ. ಸೋತ್ ಗೆದ್ವಿ ಅಲ್ವಾ ಕುಡಿದೂರ ಅಲ್ವಾ. ಇನ್ನು ಮುಂದೆ ಬಹಳ ಆಟಗಳಿವೆ. ನಮಗ್ ಸಿಗದೆ ಇರೋದು ಅವ್ರಿಗೂ ಬೇಡ. ಇದನ್ನೇ ಪರ್ಸನಲ್ ಅಲ್ಲ, ನೀನು ಮಾಡಿದ್ದೆಲ್ಲ ಕರೆಕ್ಟ್ ಅಂತ ನಾನು ಹೇಳಲ್ಲ, ಇದನ್ನೇ ಪರ್ಸನಲ್ ಅಂತ ಹೇಳೋದು. ಇದು ಪರ್ಸನಲ್ಲೇ ರಕ್ಷಿತಾ, ಇದು ಪರ್ಸನಲ್ಲೇ. ಏನು ಗೊತ್ತಾ, ನಾವು ಅಷ್ಟು ಕಷ್ಟಪಟ್ಟು ಆಟಾಡಿ ನಮ್ಗೇನು ಸಿಕ್ಕಿಲ್ಲ ಅಂದರೆ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಎದ್ದು ನಿಂತ್ಕೊಂಡ್ರೆ ಇದು ಪರ್ಸನಲ್ಲೇ. ಎಲ್ಲರೂ ನೋಡ್ತಾ ಇರ್ತಾರೆ, ನಿನ್ನ ಪರ್ಸೆಪ್ಷನ್ ನೀನು ಎಲ್ಲ ಟೈಮು ಕರೆಕ್ಟ್ ಇರಲ್ಲ. ನಾನು ಇಲ್ಲ ನೀನು ರಾಂಗ್ ಇಲ್ಲ ನಾನು ಮಾತಾಡೋದೇ ಇಲ್ಲ, ನಿನಗೆ ಗೊತ್ತು. ನಾನು ಮಾತೇ ಆಡಲ್ಲ, ನಾನು ಯಾವಾಗ ನನ್ನ ಟೀಮ್ ನೀನು ಆಪೋಸಿಟ್ ಟೀಮಲ್ಲಿ ಇದ್ರು ನಿಂಗೆ ಸಪೋರ್ಟ್ ಮಾಡ್ತೀನಿ ನಾನು, ನೀನು ಕರೆಕ್ಟ್ ಇದ್ದಾಗ. ಅಲ್ಲಲ್ಲ, ಏನು ಗೊತ್ತಾ, ಅಲ್ಲ ಆಯ್ತು, ಅಲ್ಲ ಆ ಟಾಸ್ಕ್ ಆಟಾಡಿನೇ ತಾನೇ ಇಲ್ಲಿ ಬಂದಿರೋದು. ನೀನು ಮಾಡಿರೋದು ಅಲ್ಲ, ನೀನು ಮಾಡಿದ್ದು ನಿಜವಾಗ್ಲೂ ರಾಂಗು. ಯಾಕಂದರೆ ನಮ್ಗೆ ಇಲ್ಲಿ ಒಬ್ಬನ ಒಪ್ಕೊಂಡಿಲ್ಲ ಅಷ್ಟೇ, ಇಲ್ಲಿ ಒಬ್ಬನ ಒಪ್ಕೊಂಡಿಲ್ಲ. ಸೊ ನಮ್ಗೆ ಅಲ್ಲಿ ಏನು ಅಷ್ಟು ಆಟಾಡಿ ಅಷ್ಟು ಕಷ್ಟಪಟ್ಟು ಅಷ್ಟು ಗೆದ್ದು ಏನು ಸಿಕ್ಕಿಲ್ಲ ಅಂತ ನಾವು ನೋವಲ್ಲಿದ್ದಾಗ ನಿಂಗೆ ಖುಷಿಯಾಗಿ ಥ್ಯಾಂಕ್ ಯು ಬಿಗ್ ಬಾಸ್ ಅಂದರೆ ಇದೇ ಪರ್ಸ್ನಲ್ ಆಗೋದು. ಇಲ್ಲ ಧನುಷ್, ನನಗೆ ಅನ್ಸಲ್ಲ. ಯಾಕೆಂದ್ರೆ ನಿನಗೆ ಅನ್ಸಲ್ಲ ಮನೆ, ಯಾಕಂದ್ರೆ ನೀನು ಆಪೋಸಿಟ್ ಟೀಮಲ್ಲಿ ಇದ್ದ ಇಲ್ಲ ಅನ್ಭವಿಸ್ತಾ ಇರೋದು ನಾವು ಹಾಳು ಮಾಡಲೇಬೇಕು ಅಂತ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ಸ್ಪಂದನ ಕೂತಾಗೋದೆ ಅನ್ಕೊಂಡು ರಾಶಿಕಾಗಿ ಬಂದ ಹಾಳು ಮಾಡೋದು ಹೆಂಗೆ ಅಂದರೆ ಹಿಂಗೇನೆ ಹಾಳು ಮಾಡೋದು. ಅವ್ರು ಮಾಡಿದ್ರೆ ನಂದು ಹಾಳಾದಂಗೆ ತಾನೆ, ನನ್ನ ಚಾನ್ಸ್ ಹಾಳಾದಂಗೆ ತಾನೆ. ಇವಾಗ 2 ಪಾಯಿಂಟ್ ನಿನ್ನಿಂದ ಹೋಯ್ತಾ, ಬತ್ತ 2 ಪಾಯಿಂಟ್ ನೀನು ಪಾಯಿಂಟ್ ಬತ್ತು ಹೋಯ್ತು, ಅದೆಲ್ಲ ಹೇಳಲೇ ಬೇಡ. ಗೆದ್ವಾ ಮುಗಿತಲ್ಲ ಈಗ ವೇಸ್ಟ್ ಅಲ್ವಾ. ಈಗ ಹಾಳಾಯ್ತು, ಈಗ ಹಾಳಾಯ್ತು ಅಂದ್ರೆ ನಂದು ಹಾಳಾಯ್ತಲ್ಲ, ನಾನು ಆಗ್ಬೋದಿತ್ತಲ್ಲ. ನಾಳೆ ಕುತ್ಕೊಂತ ಅದೇ ಹಾಳಾಯ್ತಲ್ಲ. ಗೆಲ್ಲದು ಯಾವ ಖುಷಿಗೆ? ಏನು ಸಿಗ್ಲಿಲ್ಲ, ಬರೀ ಒಬ್ರಿಗೋಸ್ಕರ ಅಲ್ಲ. ನಾನು ಹೇಳ್ತಾ ಇರೋದು ನೀನು ನಿಂತ್ಕೊಂಡಾಗ ಪರ್ಸನಲ್ ಎಲ್ಲಾಗತ್ತೆ ಅಂತ ಹೇಳ್ತಾ ಇದೀನಿ. ನಾನು ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇರೋದು. ಆಗ್ಲಿ ಅಂದ್ರೆ ಓಕೆ, ನನಗೇನು ಓಕೆ, ನನಗೆ ಓಕೆ. ನೀ ಪರ್ಸನಲ್ ಆಗ್ಲಿ ಅಂದ್ರೆ ಓಕೆ. ನಾನು ಹೇಳ್ತಾ ಇರೋದು ಅವ್ನು ಕನ್ವಿನ್ಸ್ ಆಗಲ್ಲ ಅಭಿ. ಅವನದು ಪ್ರಾಬ್ಲಮ್ ಏನ್ ಗೊತ್ತಾ, ನನಗೆ ಸಿಕ್ಕಿಲ್ಲ ಬೇರೆಯವ್ರಿಗೆ ಸಿಗ್ಬಾರ್ದು ಅನ್ನೋ ಬುದ್ಧಿ. ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಒಪ್ಕೋತಿದ್ದ. ಅಲ್ಲಿದ್ದಿದ್ದು ನಾನು ಅಭಿ ಅಷ್ಟೇ. ನಾನು ನಾಳೆ ಆಡೋದೇ ಇಲ್ಲ. ನಾಳೆ ಇವಳೊಂಚೂರು ಕಾವ್ಯನ ವಿರುದ್ಧ ಸಖತ್ ಮಾತಾಡಲ್ಲ, ಅದನ್ನ ಅದು ಅವನಿಗೆ ತಡ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಅಂಡ್ ಐ ಟೆಲ್ ಯು ಒನ್ ಥಿಂಗ್ ಅಭಿ, ಕರ್ಮ ಇಸ್ ಅ ಬೂಮರಂಗ್. ನೆಕ್ಸ್ಟ್ ಟೈಮ್ ಇದೇ ಟೀಮ್ ಬಂದೇ ಬರುತ್ತೆ. ಅವತ್ತಿನ ದಿನ ನಾನು ತೋರಿಸ್ತೀನಿ ಏನು ಅಂತ. ಈಗ 5 ಜನ ಒಬ್ಬರಿಗೆ ಓಟ್ ಹಾಕವ್ರೆ, ಇನ್ನೊಂದು ಓಟ್ ಇರ್ತದೆ. ನಾವು 5 ಜನ ಅವ್ರಿಗೆ ಓಟ್ ಹಾಕ್ತೇವೆ, ನೀನು ಓಟ್ ಹಾಕೋದು ತಪ್ಪು. ನನ್ನ ಓಟ್ ನನಗೆ ಹಾಕತ್ತೀನಿ. ಆ ಓಟ್ ಚೇಂಜ್ ಮಾಡೋದು ಅದೆಲ್ಲ ಬಿಟ್ಟು ಬೆಳಿಗ್ಗೆಯಿಂದ ಆಟ ನೋಡಿದ್ಯಾ? ನೆನ್ನೆದು ಎಲ್ಲ ಎಫರ್ಟ್ ಇತ್ತಾ ಇಲ್ವಾ? ನಂದಿರ್ಲಿಲ್ಲ. ನಿಂದಕ್ಕೂ ಅವ್ರಿಗೂ ಕಂಪೇರ್ ನೀನೇ ಕಂಪೇರ್ ಮಾಡು ಅಣ್ಣ. ಕಂಪೇರಿಟಿವ್ ಎಲ್ಲ ಪಕ್ಕ. ಈಗ ನಾನು ಬಂದಿರೋದು ಆಟ ಆಡೋಕ್ಕೆ, ನೀನು ಬಂದಿರೋದು ಆಟ ಆಡೋಕ್ಕೆ. ಈಗ ಅಕಸ್ಮಾತ್ ನಾನೇನಾರು ನಿಮ್ಮ ಹತ್ರ ಕಿತ್ಕೊಬಿಟ್ಟು, ನಿಮ್ಮ ಹತ್ರ ಕಾಯಿನ ಕಿತ್ಕೊಬಿಟ್ಟು ನೀವು ನನ್ನ ಲಾಕ್ ಮಾಡಿದ್ರೆ ನಾನು ಅದೇ ಸ್ಟ್ರಗಲ್ ಮಾಡ್ಬೇಕಿತ್ತ? ನಾನು ಬಿಡಿಸ್ಕೊಳ್ಳೋ ಪ್ರಯತ್ನ. ಬಟ್ ಆ ಸಿಚುವೇಶನ್ ನೀವು ಹೋದಾ? ಹಂಗಾರೆ ನಿಮ್ಮ ಪ್ರಕಾರ ಹೋಗಿಲ್ಲ. ಹಂಗಾರೆ ನಿಮ್ಮ ಪ್ರಕಾರ ಮೈಕೆಲ್ಲ ಉಜ್ಕೊಂಡು ಸ್ವಲ್ಪ ಬೆಡ್ ಗಿಡ್ ಬಂದ್ರೆ ಅವನು ಎಫರ್ಟ್ ಹಾಕೋನೆ ಅಂತ ಅರ್ಥ. ಅವ್ರು ತಡೆದಿಲ್ಲ ಪಾಯಿಂಟ್ ತಗೊಂಡು ಹೋಳ್ತಾನೆ. ಮತ್ತೆ 7 ಜನನು ಅವಳಿಗೆ ನಾಮಿನೇಟ್ ಆಗ್ತೀನಿ. ನನಗೆ ಗೊತ್ತು, ನಾನು ಹೇಗೆ ಆಡ್ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ ಅಲ್ಲ. ಪೀಪಲ್ ಆರ್ ಸೀಯಿಂಗ್ ಎವ್ರಿ ಟೈಮ್ ಪಾಯಿಂಟ್ ಔಟ್ ಬಂದ್ರೆ ಏನೇ ಬಂದು ಟಾರ್ಗೆಟ್ ಆಗೋದು ನಾನು ಅಲ್ಲಿ. ಎವ್ರಿ ಟೈಮ್ ಏನ್ ಮಾಡ್ತಿದ್ದೀನಿ ಅಂತದ್ದು. ಮಾತಾಡ್ತಿರೋದು ಮಾತಾಡಿಲ್ಲ ಅಂದ್ರೂ ಅಂತಾರೆ, ಮಾತಾಡಿದ್ರು ಅಂತಾರೆ. ಅಷ್ಟೊಂದು ಟಾರ್ಗೆಟ್ ಮಾಡೋದು ಏನಿದೆ ಅಭಿ? ನನ್ನನ್ನ ಒಳ್ಳೆ ಕೆಲಸ ಮಾಡಿದ್ದೆ, ಹೋಗು ಊಟ ಮಾಡೋದು. ನನ್ನ ಕೆಲಸ ಒಳ್ಳೆ ಕೆಲಸ ಅಂತ. ಒಳ್ಳೆ ಕೆಲಸ ಅಲ್ಲ ಮಾಡಿದ್ರೆ ಅಷ್ಟೇ. ಅಂದ್ರೆ ಒಳ್ಳೆ ಕೆಲಸ ಅಂದ್ರೆ ನಿನ್ ಸ್ಟ್ಯಾಂಡ್ ನೀನು ಕೊಟ್ಟಿಲ್ಲ, ಅದಕ್ಕೆ ಒಳ್ಳೆ ಕೆಲಸ ಅಷ್ಟೇ. ಆ ಸ್ಟ್ಯಾಂಡ್ ಲಾಸ್ಟ್ ತನಕ ಇಟ್ಕೊಂಡೆಲ್ಲ, ಅದು ಖುಷಿ ಆಯ್ತು. ಕಾವ್ಯ ಇದ್ದಿದ್ರೆ ಇನ್ನಾರೋ ಬೇಕಾಗಿರೋದಿದ್ರೆ ಬಿಟ್ಬಿಡ್ತಿದ್ನ ಅವನು, ಕೊಡ್ತಿರ್ಲಿಲ್ವಾ? ಕುತ್ಕೊಂಡು ಹೇಳಿದೆ, ಒಪ್ಕೋತೀನಿ. ಬಟ್ ಈ ವಿಷಯದಲ್ಲಿ ನಾನು ಒಪ್ಕೊಡಲ್ಲ. ರಾತ್ರಿ 10:55. ಸಾರಿ ರಾಶಿ, ನಮ್ಮ ಟೀಮ್ ಅವ್ರು ಈ ಥರ ಅಂತ ಗೊತ್ತಿರಲಿಲ್ಲ. ಒಂದು ಪ್ಯಾಂಟ್ ತೊಗೊಂಡೆ ತಪ್ಪಾಗುತ್ತೆ. ಪರ್ಸ್ನಲ್ ಗ್ರಡ್ಜ್ ಇದ್ರೆ ಇದ್ರ ಆಟ ಆಡಬೇಕು, ಮಾತಾಡಬೇಕು. ನೆಕ್ಸ್ಟ್ ನಾನು ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ಅವಾಗ ನಾನು ತೊಗೊಂಡು ಬಂದೇ ಬರ್ತೀನಿ. ಅವಾಗ ನಾನು ಕಟ್ಬಿಡ್ತೀನ? ಇದನ್ನೇ ನಾನು ಮಾಡ್ತೀನಿ. ಅವಾಗ ನಾವು ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗುತ್ತೆ. ನಾನು ಇಷ್ಟು ದಿನ ಈ ಮನೇಲಿ ಯಾರನ್ನೂ ಎನಿಮಿಯಾಗಿ ನೋಡಿರಲಿಲ್ಲ ಆಯಿತಾ. ನಾನು ಏನೇ ಆದರೂ ಅಲ್ಲಿಂದ ಅಲ್ಲೇ ಬಿಡ್ತೀನಿ ಕಣೋ.
ಬಟ್ ರಕ್ಷಿತಾ ಮಾತಾಡಿದ ಮಾತುಗಳು ಅವಳು ರಿಯಾಕ್ಟ್ ಮಾಡಿದ್ದೇವೆ ಈ ಮನೇಲಿ ನಾನು ಇರೋಷ್ಟು ದಿನವೂ ನಾನು ಅವಳ ಮುಖನೂ ನೋಡೋಲ್ಲ. ಏನಾದ್ರು ಇತ್ತು ಪಾಯಿಂಟ್ ಅಂದರೆ ಮಾತ್ರ ಮಾತಾಡ್ತೀನಿ ಬಿಟ್ಟು ಅವಳು ಇವತ್ತಿನ ನನ್ನ ಶತ್ರುನೇ ಈ ಮನೇಲಿ. ರಾತ್ರಿ 11 ಗಂಟೆ. ಒಟ್ಟಿನಲ್ಲಿ ರಾಶಿಕ ಚೆನ್ನಾಗಿ ಆಡಿದ್ಲು, ಅದ್ರಲ್ಲಿ ಎರಡು ಮಾತಿಲ್ಲ. ಹಂಗೆ ನಾನು ಮಾಡೋದು ತಪ್ಪು ನಿನ್ನ ಪ್ರಕಾರ? ಇಲ್ಲ ಅದು ನಿನ್ನ ಒಂದಿದು. ಮತ್ತೆ ಒಟ್ಟಿನಲ್ಲಿ ರಾಶಿಕ ಒಟ್ಟಿನ ಗೇಮ್ ವಿಚಾರದ ರಿಯಲಿ ಎಫರ್ಟ್. ಹಂಗೆ ನಾನು ಆಡಿಲ್ವಾ? ನಾನು ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ನ ಬಗ್ಗೆ ಮಾತಾಡ್ತಾ ಇಲ್ಲ. ನನ್ನ ಹೇಳು, ನಾನು ಚೆನ್ನಾಗಿ ಆಡಿಲ್ಲ. ಹಂಗಲ್ಲ, ರಿಯಲಿ ನೋಡೋದಾದ್ರೆ ನಾನು ಚೆನ್ನಾಗಿ ಆಡಿದ್ನ ಇಲ್ವಾ? ರಾಶಿಕ ಚೆನ್ನಾಗಿ ಆಡಿ. ನಾನು ಆಡಿದ್ದೆ ಇಲ್ವಾ? ನಿನ್ಗೆ ಇದು ಬರ್ಬೇಕಾಯ್ತಿತ್ತು. ಯಾವ ನೋಡು ರಿಯಲಿ ನನ್ಗೆ ಅನ್ಸುತ್ತೆ ನಾನು ಅದ್ರಲ್ಲಿ ಚೆನ್ನಾಗಿ ಆಡಿದ್ರು ಬಿಟ್ರು ಸರಿ. ನನಗೆ ನಾನು ಚೆನ್ನಾಗಿ ಆಡೋ ಒಟ್ಟಿನಲ್ಲಿ ನನಗೆ ನನ್ನ ಪ್ರಕಾರ ನಿಮ್ಗೆ ಕೊಡ್ಬೇಕಾಯ್ತು ಯಾವುದು ಗೊತ್ತಾಯ್ತು. ಜಸ್ಟ್ ಮಿಸ್ ಆಗಿದ್ರೆ ನಿಮ್ಗೆ ಗೊತ್ತಿಗೆ ಗೊತ್ತಾಯ್ತು. 3 ಜನದ ಎಕ್ಸ್ಪ್ರೆಷನ್ ಅಬ್ಬಾ ಅಂತಿತ್ತು, ಗೊತ್ತಾಯ್ತು ನಂಗೆ ಯಾಕೆ ಅಂತ. ಆದ್ರೂ ನಿಂಗೆ ಇವತ್ತು ಚೆನ್ನಾಗಿ ನಿದ್ದೆ ಬರುತ್ತೆ ಗಿಲ್ಲಿ. ಯಾಕೆ? ಬರುತ್ತೆ ನಿಮಗೆ ಬರುತ್ತಲ್ಲ ಸಾಕು ಬಿಡಿ. ನನ್ನ ವೀಕ್ ನಿನಗೆ ಬರುತ್ತೆ ಬಿಡಿ. ಸ್ಟೂಡೆಂಟ್ ಆಫ್ ದಿ ವೀಕ್ ಕಿತ್ಕೊಂಡ್ರಲ್ಲ ಎಲ್ಲ ಸೇರ್ಕೊಂಡು. ಅದೇ ಯಾಕೆ ನನ್ನ ಹೆಂಗೆಲ್ಲ ನನ್ನ ಪಾಯಿಂಟ್ ಆಫ್ ಯೋಚನೆ ಮಾಡ್ತಾ ಇಲ್ಲ, ಬರೀ ನಿಮ್ಮ ಪಾಯಿಂಟ್ ಆಫ್ ಅಲ್ಲಿ ರಾಶಿಕರ ಪಾಯಿಂಟ್ ಆಫ್ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಪಾಯಿಂಟ್ ಆಫ್ ಯೋಚನೆ ಮಾಡಿ ನನಗೂ ಲಾಸ್ ಆಗೈತಲ್ಲ. ಮಾನವೀಯತೆ ಬೇಕು ಅಲ್ವಾ ಮನ್ಸಿ? ಒಂದು ಮಾನವೀಯತೆ ಬೇಕು. ಏನು ಹೇಳಕ್ಕ? ಅವ್ರಿಗೆ ಹೆಣ್ಮಗಳು ಫೈಟ್ ಮಾಡಲಿಲ್ವಾ ನಿನ್ನೆಯಿಂದ? ಮೈ ಎಲ್ಲ ಗಾಯ ಹೋಗಿ ನೋಡಿ ಪಾಪ ಅವಳದು. ಏನು ಅವಳೇನು ಫೈಟ್ರಾ ಪಾಪ, ಹೀರೋಯಿನ್ ಅವಳು. ಅಯ್ಯೋ ಅನ್ಸ್ಬೇಕು, ವಿಲನ್ ಆಗ್ಬಿಟ್ಟ ಒಂದೇ ಸತ್ತ. ರಾಶಿಕ ಏನಂದು ಗೊತ್ತಾ, ಮಧ್ಯದಲ್ಲಿ ನನ್ನ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಸ್ಪಂದುಗಿಂದು ಯಾರು ಇದ್ದಿದ್ರು ಓಕೆ ಆಗ್ಬಿಡ್ತಿತ್ತು. ನಾನು ಇರೋದು ಕಷ್ಟ ಆಗಿರೋದು ಅಂದು. ಅವಾಗ ನಾನು ಇನ್ನೂ ಸ್ಟ್ರಾಂಗ್ ಆಯ್ತೀನಿ. ಅವ್ಳು ಒಂದು ಮಾತಾಡಲ್ಲ ಬಂದು ಕನ್ವಿನ್ಸ್ ಮಾಡ್ಬೋದಿತ್ತಲ್ಲ. ಕನ್ವಿನ್ಸ್ ಮಾಡ್ಬೋದಿತ್ತು ಅವ್ಳು ನನಗೆ ಉಲ್ಟಾ ಇದು ಮಾಡೋದಲ್ಲ. ನಾನು ಇನ್ನೂ ಸ್ಟ್ರಾಂಗ್ ಆಯ್ತೀನಿ ಅವಾಗ. ಅಲ್ಲ ಅವ್ರನ್ನೂ ಗೆಲ್ಲಕ್ಕೆ ಬಿಡೋದು ಬೇಡ, ಗೆದ್ಬಿಟ್ಟು ಎಲ್ಲ ಹಾಳು ಮಾಡಕನ ಅಷ್ಟೇ, ಗೆದ್ಬಿಡೋದು ಇದೇ ಥರ ಮಾಡೋದು ಅಷ್ಟೇ. ಒಬ್ರು ಎತ್ತರು ಒಬ್ರು ಡಿಸಿಷನ್ ಬೇಡ ಅಂದ್ರೆ ಅದಾಗಲ್ಲ ಅಷ್ಟೇ. ನಮಗ್ ಸಿಕ್ಕಿಲ್ಲ ಯಾರಿಗೂ ಸಿಗಲ್ಲ ನಂಗೆ ಒಂಚೂರು ಕನ್ವಿನ್ಸ್. ನಾಳೆ ಬೇಕಾದ್ರೆ ಏನೋ ಒಂಚೂರು ಗೊತ್ತಿಲ್ಲ, ಅವ್ನು ಮಾಡ್ತಿರೋ ಕಾಮಿಡಿನೇ ನಾನು ಅಯ್ಯೋ ನಾನು ರೂಲ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದಾನೆ. ಅವ್ನಿಗೆ ಉಲ್ಟಾ ಹೊಡಿಯತ್ತೆ ಗೊತ್ತಾ, ಅವತ್ತಿನ ಅವನಿಗೆ ಅರ್ಥ ಆಗುತ್ತೆ. ಅವ್ನು ಹೇಳ್ತಿರ್ತಾನೆ ಗೊತ್ತಾ, ಏನೋ ಕರ್ಮ ಇಸ್ ಬೂಮರಿಂಗ್ ಅಂತ. ಅವನಿಗೆ ಬೂಮರಿಂಗ್ ಆಗಿ ಕುತ್ಕೊಳತ್ ನೋಡು. ರಾತ್ರಿ 11:55. ಈ ಸಲ ಬಂದ್ರೆ ಪಕ್ಕ ಕಳಪೆ ಇವನಿಗೆ ಬರೋದು. ಬರ್ಬೇಕು. ಬರಲಿ ಆಯ್ತು. ಇಲ್ಲ ಅಣ್ಣ ಬರ್ಬೇಕು. ಐ ಆಮ್ ಅಪ್ರಿಶಿಯೇಟ್. ಬರಲಿ ಬರ್ಬೇಕು. ಅಷ್ಟಿರ್ಬಾರ್ದು. ತಗೊಳಕ್ ರೆಡಿ. ಗಿಲ್ಲಿ ಏನ್ ಗೊತ್ತಾ, ತಲೆ ಉಪಯೋಗಿಸ್ಬಿಟ್ಟು ಇವತ್ತು ಕೊಟ್ಬಿಟ್ಟು ನಾಳೆ ನೀನ್ ಕೇಳಿದಿದ್ರೆ ವ್ಯಾಲಿಡ್ ಇರು. ಅದಕ್ಕೂ ಹೇಳ್ತೀನಿ, ನಾಳೆ ಗೇಮ್ ಇದೆಯಾ ಇಲ್ವಾ? ನೀನ್ ಬಿಗ್ ಬಾಸ್ ನೀನು ನಾಳೆ ಗೇಮ್ ಇದೆಯಲ್ಲ ಅಂತ ಹೆಂಗ್ ಹೇಳ್ತೀಯ? ನೀ ಗೇಮೇ ಇಲ್ವೇನೋ ನಾಳೆ, ಯಾರಿಗೆ ಗೊತ್ತು? ಇನ್ನೂ ಎಷ್ಟು ಸೆಲೆಕ್ಷನ್ ಇಬ್ರಿಗೆ ಬಿಟ್ಬಿಡ್ತಿದ್ರಾ 3 ಜನ? ನೀನ್ ಅದ್ ಹೆಂಗ್ ಹೇಳ್ತೀಯ? ಕೆಲಸ ಮಾಡ್ಬೇಕಾಗಿದ್ ಗಿಲ್ಲಿ, ನಾಳೆ ಗೇಮ್ ಇದೆಯೋ ಇಲ್ವೋ ಅನ್ನೋ ತೀರ್ಮಾನ ತಗೊಂಡು ಎಲ್ಲರಿಗೂ ಹೇಳ್ಬೇಕಿತ್ತು. ಒಂದ್ ಕೆಲಸ ಮಾಡಿ, ಯಾರು ಇಳಿಬೇಡಿ, ಅಕ್ಕಡಕ್ ನಾನು ಒಬ್ನೇ ಹೋಯ್ತೀನಿ, ಗೆದ್ರು ನಾನೇ ಸೋತ್ರು ನಾನೇ ಅಂತ ಅವತ್ ನೀನನ್ನ ಮೆಚ್ಕೋತಿದ್ದೆ. ಗ್ರೂಪ್ ಅಲ್ಲಿ ನೀನ್ ಆಟ ಆಡ್ಬಿಟ್ಟು ನೀನ್ ಕ್ರೆಡಿಟ್ ತಗೊಳ್ಳೋದಿದೆಯಲ್ಲ, ಅದು ಈ ತರ ಸರಿ ಇಲ್ಲ ಗಿಲ್ಲಿ. ನನ್ ಡಿಸಿಷನ್ ಬೇರೆಯವ್ರಿಗೆ ಹೆಂಗ್ ಹೇಳಿ? ನೋಡಪ್ಪ, ನನ್ ಡಿಸಿಷನ್ ನಾನ್ ತಗೋಬಹುದು. ನಿನ್ ಡಿಸಿಷನ್ ನೀನ್ ತಗೊಂಡಿರೋದು 100% ಕರೆಕ್ಟ್. ಆದ್ರೆ ನೀನ್ ತುಂಬಾ ಚೆನ್ನಾಗಿ ಎಕ್ಸಾಮ್ ಬರ್ತಿದೀನಿ ಅಂತ ಹೇಳ್ತಿದ್ಯಲ್ಲ. ಹೌದು, ನಾನು ಚೆನ್ನಾಗೇ ಬರ್ತಿದ್ದೀನಿ. ನೀನ್ ಡಿಸಿಷನ್, ನಿನ್ ಫೈನಲ್ ಡಿಸಿಷನ್ ತಗೊಂಡಲ್ಲ, ಅದು ಸಖತ್ತಾಗಿ ಮಾಡಿದ್ಯಾ ನೀನ್ ಅಷ್ಟೇ. ಗೇಮ್ ನೀನೇನ್ ಚೆನ್ನಾಗಿ ಆಡ್ಲಿಲ್ಲ ಆಯ್ತಾ. ಕೊನೆಗೆ ಎಲ್ಲ ಇದು ಮಾಡ್ಕೊಂಡು ಡಿಸಿಷನ್ ತಗೊಂಡಲ್ಲ, ಅದು ಸೂಪರ್. ಮಧ್ಯರಾತ್ರಿ 1:10. ಒಂದು ಸ್ವಲ್ಪ ತುಂಬ ನೈಸ್ ಮಾಡೋಕ್ಕೋ ಕೆಲವ್ರು ಬಕೆಟ್ ಹಿಡಿಯೋಕ್ಕೆಲ್ಲ ಟ್ರೈ ಮಾಡಿದ್ರಲ್ಲ. ಆದ್ರೆ ನೀವು ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತೀರಾ, ಡಿಸಿಷನ್ ಎಲ್ಲಿ ಕೊಡ್ಬೇಕು ಅದು ಕರೆಕ್ಟಾಗಿ ಕೊಡ್ತೀರಾ. ನಾನು ಅವ್ರೊಬ್ರದ್ದು ಅಂತಲ್ಲ, ಇನ್ನೊಬ್ರದ್ದು ಅಬ್ಸರ್ವ್ ಮಾಡಿದ್ದೀನಿ. ಅದರಲ್ಲಿ ನೀವು ಏನು ಕಾಂಪ್ರೋ ಆಗಲ್ಲ, ಸುಮ್ಮನೆ ಅವ್ರು ಮಾಡೋದಕ್ಕೆ ಇದು ಮಾಡ್ತಿರ್ತೀರ, ನೋಡ್ತಾ ಇರ್ತೀನಿ ನಾನು. ಸುಮ್ಮನೆ ನೋಡ್ತಿರ್ತೀರ. ಏನು ಗೊತ್ತಾ, ಹೋಗಿ ಗೆದ್ದಿಲ್ಲ ಅನ್ನೋ ಪರವಾಗಿಲ್ಲ, ಮೋಸ ಮಾಡ್ದ, ಫೇವರ್ ಮಾಡ್ದ, ಈ ತರ ಎಲ್ಲ ಇವೆಂಟ್ ಅಲ್ಲಿ ಇಲ್ಲಿರೋರು 1000 ಹೇಳ್ತಾರೆ. ನಿನ್ ಮನಸ್ಸಾಕ್ಷಿಗೆ ಅದು ಸರಿಯಾ? ತುಂಬಾ ಪರ್ಫೆಕ್ಟ್. ಇಲ್ಲಿರೋರು ಹೇಳ್ತಾರೆ ಯಾಕಂದ್ರೆ ನೀನ್ ಡೈವರ್ಟ್ ಮಾಡೋಕೆ, ಯಾಕಂದ್ರೆ ಎಲ್ಲ ಬಂದಿರೋದು ಆಟ ಆಡೋಕೆ. ಇಲ್ಲಿ ನಿಂದು ಡಿಸಿಷನ್ ಮೇಲೆ ನಿಂತಿರ್ತದಲ್ಲ. ಇವಾಗ ನಾನು ತಪ್ಪು ಮಾಡಿದ್ರೆ ನಂಗೆ ತುಂಬಾ ಇಷ್ಟ ನೆಗೆಟಿವ್ ಆಗಿ ಕಾಣಿಸ್ತಾ ಇದ್ನ ಇಷ್ಟು ದಿನ. ಅಂದ್ರೆ ಈಗ ಅಟ್ಲೀಸ್ಟ್ ಈ ಥರ ಇರ್ತಾವೆ. ಈಗ ಅವತ್ತುವೆ ಗೆಜ್ಜೆ ಹಾಕಿದ್ದು ತಪ್ಪಲ್ಲ, ಬಟ್ ಇವಳ ಮೇಲೆ ಬಟ್ಟೆ ಬಿದ್ದಿರೋ ನೋಡ್ರಿ ಎಲ್ಲಿಂದ ಬಂದಿದೆ ಅದೆಲ್ಲ ತಪ್ಪು. ಅವಾಗ ನಿಮ್ಗೇನು ಅನ್ಸೋ ಜೊತೆಲಿ ಇದ್ರಲ್ಲ,
ಏನೇ ಆಯ್ತು ಈ ಚಿಕ್ಕ ಹುಡುಗಿ ಕಣ್ಣಿನ ಹಾಕ್ಸ್ಬಿಟ್ಟಿದ್ದು ಮಾಡ್ತಾರಲ್ಲ ಇದು ಆಮೇಲೆ ಈಗ ಇದೇ ವಿಚಾರ ನೋಡಿ ಇಲ್ಲಿ ಒಂದು ಹೆಣ್ಣನ್ನ ಹೆಣ್ಣಾಗೆ ನೋಡ್ಬೇಕು ಅವರು ಅನ್ನೋ ಥರದಲ್ಲಿ. ದಿನ 32 ಬೆಳಗ್ಗೆ 10:10. ಬೆಳಗ್ಗೆ 11:20. ತುಂಬ ಹಿಂದಿ ಸಿನಿಮಾ ನೋಡ್ತಿರ್ಬೋದಾ ನಾವು? ಇವತ್ತು ಬರೀ ಲವ್ ಮೂವೀಸ್. ಸನಮ್ ತೇರಿ ಕಸಮ್ ಇಷ್ಟ, ಬಟ್ ಎಲ್ಲಿ ಯಾವುದೇ ಜಾನ ನೋಡಿದ್ರೆ ಅದ್ರಲ್ಲಿ ಲವ್ ಸ್ಟೋರಿ ಇರಬೇಕು. ಅಂಡರ್ಸ್ಟೂಡ್. ಇವಾಗ ಅಡುಗೆ ಮಾಡಿಬಿಟ್ಟು ಇಷ್ಟಿಲ್ಲ ಅಂದರೆ ಹೆಂಗಿರುತ್ತೆ ಹೇಳು? ಆಗಲೇ ಇಲ್ಲ. ಆಯಿತು, ಗೊತ್ತು ನೆನ್ನೆ ಕುಸ್ತಿ ಆಡ್ಕೊಂಬಂದಿದ್ದೆ, ಸ್ಟ್ರಾಂಗ್ ಆಗಿಬಿಟ್ಟಿದ್ದೆ. ನಿನ್ನೆ ಸ್ಟ್ರಾಂಗ್ ಇಲ್ಲ ಬಿಡು. ನಾನು ತುಂಬಾ ಅನ್ಯಾಯ ಆಗೋಯ್ತು ನೆನ್ನೆ ಒಬ್ಬರಿಗೆ, ಗೊತ್ತಾ ಸ್ಪಂದನ? ಅಯ್ಯೋ, ಅದನ್ನ ಇಡೀ ನಮ್ಮ ಬಿಗ್ ಬಾಸ್ ಕಾಲೇಜ್ಗೆಲ್ಲ ಹರಡ್ತಾ ಇದ್ದಾರೆ. ಅದ್ರಲ್ಲೂ ಇನ್ನೊಂದೇನ್ ಗೊತ್ತಾ, ನಮ್ಮ ಆಪೋಸಿಟ್ ಟೀಮ್ ಇದಾರಲ್ಲ ಅವ್ರುಗಳೆಲ್ಲ ಪಾಪ ತುಂಬಾ ಬೆಂಬಲ ನೀಡ್ತಾ ಇದ್ದಾರೆ. ಅನ್ಯಾಯ ಆಗಿದೆ, ತುಂಬಾ ಅನ್ಯಾಯ ಆಗೋಗಿದೆ. ಅದಕ್ಕೆ ಅಲ್ಲಿಗೆ ಹೋಗ್ಬಿಡ್ಬೇಕಿತ್ತು. ಕಾವು, ನನಗೆ ತಿಂಡಿ ತಿನ್ನಕ್ಕೆ ಮನ್ಸಿಲ್ಲ ಸ್ಪಂದನ. ಕಾವು ನಮ್ಗೆ ಅಷ್ಟೇ ಇರತ್ತೆ ತಲೆಯಲ್ಲಿ, ತಿಂಡಿ ತಿನ್ನಕ್ಕೂ ಮನ್ಸಿಲ್ಲ ನನಗೆ. ಅಷ್ಟು ಬೇಕಾದ್ರೆ ತಿಂತೀನಿ, ಬದುಕ್ಬೇಕಲ್ಲ, ವಿಧಿ ಇಲ್ಲ, ಬದುಕಬೇಕು. ನಾನೇನು ಮಾಡಲಿ? ನೀನು ಒಬ್ಬನೇ ಬದುಕಬೇಕು ಬಿಡು. ನನ್ನ ಟೀಮ್ ಅವರೆಲ್ಲ ಬೆಂಬಲ ಕೊಟ್ಟಿದ್ರೆ ಇವತ್ತು ನಾನು ಸ್ಟೂಡೆಂಟ್ ಆಫ್ ದಿ ವೀಕ್ ಆಯ್ತಿದೆ ಈ ವಾರ. ಎಷ್ಟು ಲವಲವಿಕೆಯಿಂದ ಓಡಾಡು, ಅಡುಗೆನೂ ನಾನೇ ಮಾಡಬೇಕಾರೆ. ಮಧ್ಯಾಹ್ನ 12:05. ಯಾರಿಗೂ ಒಂದು ಡಿಸಿಪ್ಲಿನ್ ಇಲ್ಲ, ಏನೂ ಇಲ್ಲ, ಒಂದು ಸೀರಿಯಸ್ ಆಗಿ ತಗೊಳ್ಳಲ್ಲ. ಸ್ನಾನ ಮಾಡಬೇಕಲ್ವಾ ಸರ್? ಬೇಗ ಬೇಗ ಮಾಡ್ಬೇಕು ತಾನೆ. ಕ್ಲಾಸಲ್ಲಿ ಒಬ್ಬರು ಕೂತಿದ್ದಾರೆ, ಒಳಗೆ ಎಂಟ್ರಾಗಂಗಿಲ್ಲ, ಆಚೆನೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಒಂದು ಡಿಸಿಪ್ಲಿನ್ ಇಲ್ಲ ನಿಮಗೆ. ಸರ್ ನಾನು ಬೇಗ ಯಾವ ಟೈಮ್ ಬರಬೇಕು ಅಂತ ಗೊತ್ತಾಗಲ್ಲ. ನಾನು ಬೇಗ ಬಂದೆ ಸರ್ ಇವತ್ತು. ಕ್ಲಾಸ್ ಒಳಗಡೆ ಏನಕ್ಕಿಲ್ಲ ಸರ್? ಅಲ್ಲಿ ಒಂಚೂರು ಅಲ್ಲಿ ಎಲ್ಲೋ ಒಂದು ಜಗಳ ಆಗ್ತಿತ್ತು ಸರ್. ಅಲ್ಲೇ ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಇಲ್ಲ ಸರ್, ಆಚೆನೇ ನಿಲ್ಬೇಕು ಇವತ್ತು. ಆಯ್ತು, ನಿಂತ್ಕೊ ಕೇಳೋರೆ. ನಿಂತ್ಕೊಂಡೆ ಇವತ್ತು ಕ್ಲಾಸು. ನಮ್ಮ ಪ್ರಿನ್ಸಿ ನಮ್ಮ ಫ್ರೆಂಡು ಏನು ಅನ್ನಲ್ಲ ಅಂತೆಲ್ಲ ಹೇಳ್ತಾನೆ ಸರ್ ಅವನು. ಇಲ್ಲ ಸರ್, ನೀವು ನಮ್ಮ ಫ್ರೆಂಡಾ ಸರ್? ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು ಸರ್? ನಮ್ಮ ದೊಡ್ಡಪ್ಪನೇಜು ಸರ್ ನೀವು. ನನ್ನ ಫ್ರೆಂಡ್ ಹೆಂಗೆ ಆಗಕ್ಕೆ ಸಾಧ್ಯ ಸರ್? ನನ್ನ ಯೂತ್ಸು ಸರ್ ನನ್ನ ಫ್ರೆಂಡು, ವಯಸ್ಸಾಗಿರೋರಲ್ಲ. ಅದ್ಯಾಕಪ್ಪ ಕೈಯಲ್ಲಿ ಹಾಕೊಂಡಿದ್ಯಾ ಐ ಡಿ ಕಾರ್ಡ್ನ? ಸರ್ ಏನು ಹೇಳಿ ಸರ್. ನೀನ್ ಯಾಕೆ ಅಲ್ಲಿ ಸೊಂಟಕ್ಕೆ ಸಿಗಿಸ್ಕೊಂಡಿದ್ಯಾ? ಕರೆಕ್ಟಾಗಿ ಕತ್ಗಾಕೋ, ಕತ್ಗಾಕೋ. ನಮ್ಮ ಸರ್ ಜಿಪ್ ಹಾಕಿಲ್ಲ ಸರ್. ಸರ್ ಅದನ್ನ ಅಗ್ಲಿಸ್ಬಿಟ್ಟು ತೋರಿಸ್ಬೇಕಾ ಸರ್? ನೋಡಿ ಸರ್, ಕಾವಿನ ಹುಷಾರಿಲ್ಲ, ಕರ್ಕೊಂಬಂದಿ. ಬಿಡು ಬಿಡು. ಅಯ್ಯೋ ನೋಡಿ ಸರ್, ಎಷ್ಟು ಹುಷಾರಿಲ್ಲ. ಬಾಬಾ ಕೂತ್ಕೊ. ಗಾಯ ಮುಟ್ತಿದ್ದಾನೆ ಸರ್. ಹೇಗಿಲ್ಲಿ ನೀನು ಯಾವ ಬ್ಲೂ ಹೌಸ್ ತಾನೆ, ಹೋಗ ಆ ಕಡೆ. ಅಲ್ಲಿರೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಆ ಕಡೆ ಹೋಗು. ಅಲ್ಲಿರೋಕ್ಕೆ ನನಗೆ ಇಷ್ಟ. ನಡಿಯಲ್ಲಿ. ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಹೋಗ ಆ ಕಡೆ. ಇವಳು ಎಷ್ಟೊತ್ತು ಗಂಟೆ ನಿಂತಿದ್ದು ಸರ್? ಇಫ್ ಯು ಡೋಂಟ್ ಮೈಂಡ್, ನನ್ನ ಈ ಕಾಲೇಜಿಂದ ಆ ಕಾಲೇಜಿಗೆ ಶಿಫ್ಟ್ ಮಾಡ್ಬಿಡಿ ಸರ್. ಈ ಸೆಕ್ಷನಿಂದ ಆ ಸೆಕ್ಷನ್ಗೆ ಶಿಫ್ಟ್ ಮಾಡ್ಬಿಡಿ ಸರ್. ನನ್ನ ವೀಕ್ ಆಫ್ ದಿ ಅವಾರ್ಡ್ ಕಿತ್ಕೊಂಡ್ರು ಸರ್. ನನ್ನ ಗೆಲುವು ಕಿತ್ಕೊಂಡ್ರು ಸರ್. ನನ್ನ ಗೆಲುವು ಕಿತ್ಕೊಂಡ್ರು. ಅಲ್ಲೇ ನಿಂತ್ಕೊಳ್ಳಿ. ಏನು ಡಿಸಿಪ್ಲಿನ್ ಅಂದ್ರೆ ಏನು? ಡಿಸಿಪ್ಲಿನ್ ಅಂದ್ರೆ ಸೇವಿಂಗ್ ಮಾಡಿಸ್ಬೇಕು ಸರ್. ಕೈಗೆ ಚೈನ್ ಹಾಕ ಬರಬಾರ್ದು ಸರ್, ಅದು ಸರ್ ಡಿಸಿಪ್ಲಿನ್. ಕಿವಿಗೆ ವಾಲೆ ಹಾಕಬಾರ್ದು ಸರ್, ಅದು ಡಿಸಿಪ್ಲಿನ್ ಸರ್. ಹಿಂದೆ ಟಿಶ್ಯೂ ಇಟ್ಕೊಂಡಿದ್ದೀರಾ, ಡಿಸಿಪ್ಲಿನ್ ಸರ್ ಅದು. ಗೊಣ್ಣ ಒರೆಸ್ಬಿಟ್ಟು ನೋಡಿ ಸರ್. ಕ್ಲಾಸ್ ಆಚೆ ಹೋಗಿ ಸರ್. ಅಲ್ಲ ಸರ್, ಕ್ಲಾಸ್ ಆಚೆ ಹೋಗಿ ಮಾತಾಡೋಣ ಸರ್. ಇವ್ರು ಏನಾರು ನಿಮ್ಮ ಅಣ್ಣನ ಮಗಳ ತನ್ನ ಮಗಳ ಸರ್?
ಇಷ್ಟೊಂದು ಫ್ರೀಡಮ್ ಕೊಟ್ಟಿದ್ದಾರೆ. ಹೇಳಿ ಇವಾಗ ಏನಾಯ್ತು? ಸರ್ ನನಗೆ ಆಕ್ಚುಲಿ ಆಡಿಷನ್ಸ್ ಇತ್ತು ಸರ್, ಸೀರಿಯಲ್ ಆಡಿಷನ್ಸ್, ಅದಕ್ಕೆ ಅಲ್ಲಿ ಹಿಂದೆ ಹೋಗಿ ಸರ್ ಕೇಳಿಸಲ್ವೇನೋ ಅಂತ ಪ್ಯಾನ್ ಇಂಡಿಯಾ ಕಾಲೇಜ್ ಬೆಲ್ ಹೊಡೆಯೋ ತನಕ ಯಾರಿಗೂ ಊಟ ಇಲ್ಲ, ಯಾರಿಗೂ ಊಟ ಇಲ್ಲ ಇವತ್ತು. ಸರ್ ನೀವೇನು 3 ಮಕ್ಳು ತಿನ್ಬಿಟ್ಟು ಬಂದಿರ್ತೀರ ಮನೇಲಿ, ನಮ್ ಕಷ್ಟ ನಮಗ್ ಗೊತ್ತು ಸರ್. ಒಂದೇ ಒಂದು ಕಿವಿ ಮಾತು ಹೇಳ್ಬಿಡ್ತೀನಿ ಸರ್, 3 ವಾರ ಆದ್ಮೇಲೆ ಬಂದಿರೋ ಪ್ರಿನ್ಸಿಪಲ್ ನಿಮ್ಗೆ ಇಷ್ಟಿರ್ಬೇಕಾದ್ರೆ ಫಸ್ಟ್ ವಾರದಿಂದ ಇರೋ ಸ್ಟೂಡೆಂಟ್ಗಳು ನಮ್ಗೆ ಎಷ್ಟಿರ್ಬೇಡ ಸರ್. ಬೆಂಚ್ ಮೇಲೆ ಎದ್ದು ನಿಂತ್ಕೊ, ಬೆಂಚ್ ಮೇಲೆ ಎದ್ದು ನಿಂತ್ಕೊ. ಬೆಂಚ್ ಮೇಲೆ ನಾನು ನಿಮ್ಗಿಂತ ದೊಡ್ಡವನು ಅಂತ ನೀವು ಈಗಲೇ ಪ್ರೂವ್ ಮಾಡ್ತಾ ಇದ್ದೀರಿ ಸರ್. ಮಧ್ಯಾಹ್ನ 12:40. ಇವತ್ತಿನ ಕ್ಲಾಸ್ ಸೈನ್ಸ್ ಆಫ್ ಡೇರಿಂಗ್ ಅಂದ್ರೆ ನೀವು ಮಾಡ್ತಿರಲ್ಲ ಆಚೆ ರೌಡಿಸಮ್, ಅದಲ್ಲ ಡೇರಿಂಗ್. ಸ್ಟ್ಯಾಂಡ್ ತಗೊಳ್ಳೋದು, ಏನೋ ಒಂದು ತಪ್ಪು ನಡೀತಾ ಇರುತ್ತೆ, ಸೈಕಲ್ ಸ್ಟ್ಯಾಂಡ್, ಆ ತಪ್ಪನ್ನ ನೀವು ಸರಿ ತಪ್ಪು ಅನ್ನೋದೇ ಡೇರಿಂಗ್. ಸರ್ ಇವಾಗ ಡೇರಿಂಗ್ ಅಂದ್ರೆ ನೀವು ಹೇಳ್ದಂಗೆ ಅನ್ಯಾಯ ಆದಾಗ ನಮ್ಮ ವಾಯ್ಸ್ ನ ರೇಸ್ ಮಾಡಬೇಕು, ಅಥವಾ ನಾವು ಆ ಜಾಗದಲ್ಲಿದ್ರೆ ನಮ್ಗೆ ಅನ್ಸಿದ್ದನ್ನ ಹೇಳೋದಲ್ವಾ ಸರ್? ಹೌದು. ಅದನ್ನ ಹೇಳಿದ್ರೆ ಕೆಲವೊಬ್ಬೊಬ್ರು ಬಕೆಟ್ ಅಂತಾರೆ ಸರ್. ನಿಮ್ಗೋಸ್ಕರ ನೀವು ನಿಂತ್ಕೊಳ್ಳಿ, ಅದನ್ನ ಏನ್ ಮಾಡಿ ಬೇರೆಯವ್ರಿಗೋಸ್ಕರ ನಿಂತ್ಕೊಂಡ್ರೆ ಬಕೆಟ್ ಸರ್ ನಮಗೋಸ್ಕರ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೇಕು. ಯಾಕಂದ್ರೆ ಹೌದು ಸರ್, ಇವಾಗ ಆಪೋಸಿಟ್ ಪರ್ಸನ್ ನಿಮ್ಮನ್ನ ಕೇಳಿಸ್ಕೊಂಡಿಲ್ಲ ಅಂದ್ರು ಎಲ್ಲ ಬೇರೆಯವರಾದ್ರೂ ನಿಮ್ಮನ್ನ ಕೇಳಿಸ್ಕೊಂತಾರೆ. ನೀವು ರೈಟ್ ಆರ್ ರಾಂಗ್ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಎಸ್ ಸರ್. ಹೌದು ಸರ್, ಡೇರಿಂಗ್ ಅಂದ್ರೆ ಎಂಥ ಸನ್ನಿವೇಶನೇ ಬರಲಿ, ಎದುರಾಳಿ ಯಾರೇ ಇರಲಿ, ಎದುರುಗಡೆ ತಪ್ಪನ್ನ ತಪ್ಪು ಅಂತ ಹೇಳೋ ಧೈರ್ಯ ಇರಬೇಕು. ತಪ್ಪಾಗೋವಾಗ ತಪ್ಪನ್ನ ನೋಡ್ಕೊಂಡಿರೋದು ಕೂಡ ಅಷ್ಟೇ ದೊಡ್ಡ ತಪ್ಪಾಗುತ್ತೆ ಸರ್. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ನೀವ್ ಹೇಳಿ ಚಂದ್ರಪ್ಪ. ಇಫ್ ಯು ಡೋಂಟ್ ಮೈಂಡ್ ಹೇಳಿ. ಅವನಿಗೆ ಡಾರ್ಲಿಂಗ್ ಅಂದ್ರೆ ಗೊತ್ತು, ಡೇರಿಂಗ್ ಅಂದ್ರೆ ಗೊತ್ತಿಲ್ಲ. ಹೇಳಿ. ಅದೇನ ಸರ್, ಎಲ್ಲ ನನ್ನ ಸಹಪಾಠಿಗಳು ಹೇಳ್ದ ಹಾಗೆ ಅವ್ರ ಬಗ್ಗೆ ಬೇಡ, ನಿಮ್ಗೇನು ಅನ್ಸುತ್ತೆ ಸರ್? ನೆನ್ನೆನು ಇದು ಮಾಡ್ಬಿಟ್ಟೆ ಡಿಬಾರ್ ಆದದ್ದು ಸರ್. ಹೇಳಿ. ಈ ಮಾತಾಡಿದ್ರೆ ನೆನ್ನೆ, ಇವತ್ತು ಅದೇ ತಪ್ಪು ಮಾಡ್ತಾ ಇದ್ರೆ ಇವತ್ತು ಡಿಬಾರ್ ಆಗ್ಬೋದು ಸರ್ ಮೋಸ್ಟ್ಲಿ. ಅದೇನೇ ಸರ್, ನಾನು ಹೇಳೇ ಇಷ್ಟಪಟ್ಟು ನನ್ನ ಸಹಪಾಠಿಗಳು ಏನು ಹೇಳಿದ್ರು ಅದನ್ನು ನಾನು ಹೇಳ್ದೆ ಅಂತ ಅನ್ಕೊಳ್ಳಿ. ಒಂದು ಟೀಮಲ್ಲಿ 8 ಜನ ಇರ್ತಾರೆ, ಕಾಲ್ ಕೆಳಗಿಡು. ಇದು ಒಂದು ಡೇರಿಂಗ್ ಕಾಲ್ ಕೆಳಗಿಡು. ಒಂದು ಟೀಮಲ್ಲಿ 8 ಜನ ಇರ್ತಾರೆ ಸರ್, 7 ಜನ ಒಬ್ಬರಿಗೆ ಸ್ಟೂಡೆಂಟ್ ಆಫ್ ದಿ ಅವಾರ್ಡ್ ಕೊಡ್ಬೇಕು ಅಂತ ಸರ್. ಆದ್ರೆ ಒಬ್ಬ ಸಿಂಗಲ್ ಸಿಂಹ ನನಗ್ ಬೇಕು ಅಂತ ನಿಂತ್ಕೊತಾನೆ ಸರ್. ಅದು ಸರ್ ಡೇರಿಂಗ್ ಅಂದ್ರೆ ಸರ್. ಅಶ್ವಿನಿ ಅವರೇ ನೀವ್ ಹೇಳಿ. ಸೊ ನನ್ನ ಪ್ರಕಾರ ಅಶ್ವಿನಿ ಗೌಡ ಅಂದ್ರೆ ತಾಕತ್ತು ಅಂತ ಅಯ್ಯೋ ಸರ್, ನನಗೆ ಡಿಬಾರ್ ಮಾಡಿ ಸರ್. ನಾನು ಆಚೆ ನಿಂತ್ಕೊತೀನಿ ಪ್ಲೀಸ್, ನಾನು ಡಿಸ್ಮಿಸ್ ಮಾಡಿ ಕಳಿಸಿ ಸರ್. ನಾನು ಬೇರೆ ಕಾಲೇಜಿಗೆ ಸೇರ್ಕೊತೀನಿ. ಎಲ್ಲ ಟೈಮಲ್ಲೂ ಕಾಮಿಡಿ ಆಗಲ್ಲ, ನಿಮ್ಗೆ ಏನು ಹೇಳಬೇಕು ಅಂತಿರುತ್ತೆ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಗೆ ಆ ವೇದಿಕೆ ಸಿಕ್ಕಿದಾಗ ನಮ್ಮ ಒಂದು ಅಭಿಪ್ರಾಯಗಳನ್ನ ಜನಕ್ಕೆ ವ್ಯಕ್ತಪಡಿಸೋದಕ್ಕೆ ಒಂದು ದೊಡ್ಡ ವೇದಿಕೆ ಇದು. ದಯವಿಟ್ಟು ಇನ್ನೊಬ್ಬರನ್ನ ತುಂಬಾ ಚೀಪ್ ಆಗಿ ಇಳಿಬೇಡಿ, ಚೀಪ್ ಲೆವೆಲ್ಗೆ ಇಳಿಬೇಡಿ. ಎಲ್ಲರೂ ಅಷ್ಟೇ, ಪ್ರತಿಯೊಬ್ರು ಅಷ್ಟೇನೆ. ಹೇಳಿ. ನಾನು ಜೀವನದಲ್ಲಿ ನಂಬಿರೋ ಅಂಥದ್ದು ಒಂದೊಂದು ಕ್ಷಣನೂ ಕೂಡ ನನ್ನ ಬದುಕು ಹೋರಾಟನೇ ಆಗಿತ್ತು. ಏನೇ ಆಗ್ಬೋದು ಸರ್, ಹೋರಾಟ ಅಂತ ನಾವು ಹೊರಟಾಗ ನಮಗೆ ಬಕೆಟು ಅಂತ ಕರಿಬೋದು, ಸೌಟು ಅಂತ ಕರಿಬೋದು, ಇನ್ನೊಂದು ಮತ್ತೊಂದು ಅಂತ ಬಹಳ ಕೀಳಾಗಿ ಇನ್ನೂ ಕೀಳ್ಮಟ್ಟಕ್ಕೂ ಮಾತಾಡ್ಬೋದು. ಆದ್ರೆ ಎಲ್ಲವನ್ನ ಎದುರಿಸಿ ನಿಂತು ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ಇನ್ನು ಸೌಟು ಬಕೆಟ್ಗಳಿಗೆಲ್ಲ ಈ ಅಶ್ವಿನಿ ಗೌಡ ಹೆದ್ರಲ್ಲ ಸರ್, ಇದು ನನ್ನ ತಾಕತ್ತು ಸರ್. ದಂಡಿಗೆ ಎದುರದೇ ಇರ್ಬೋದು, ದಾಳಿಗೆ ಎದುರದೇ ಇರ್ಬೋದು, ದಂಡಿಗೆ ಎದುರದೇ ಇರ್ಬೋದು, ದಾಳಿಗೆ ಎದುರದೇ ಇರ್ಬೋದು, ಈ ಗೂಳಿಗೆ ಎದುರ್ತಾರೆ ಸರ್. ನಾನು ಸೆಲ್ಫ್ ರೆಮ್ನೆಸ್ ಆಯ್ತೀನಿ ಸರ್, ನನ್ಗೆ ಇಷ್ಟ ಇಲ್ಲ ಸರ್. ಕೆಳಗಡೆ ಕೂತ್ಕೊಳ್ಳಿ. ಮಾತಾಡಕ್ಕೆ ಬಿಡಲ್ಲ, ಏನು ಅನ್ಕೊಂಡಿರ್ತೀವಿ ಮಾತಾಡಕ್ಕೆ ಬಿಡಲ್ಲ, ಇರ್ಲಿಲ್ಲ ಸರ್, ಮಾತಾಡಕ್ಕೆ ಬಿಡಲ್ಲ. ಡೇರಿಂಗ್ ಅಂದ್ರೆ ಧೈರ್ಯ ಅಂಡ್ ತಾಕತ್ ಅಲ್ವಾ? ಒಂದ್ ನಿಮಿಷ ಸೈಲೆಂಟ್ ಆಗಿರಿ, ಮಾತಾಡ್ಲಿ. ನೀವು ನೆಕ್ಸ್ಟ್ ಮಾತಾಡಿ, ಸತ್ಯ ಹೇಳುವ ಅಲ್ಲ, ನೀವಿಬ್ರು ಕಿತ್ತಾಡ್ಬೇಕು ಅಂದ್ರೆ ಆಚೆ ಹೋಗ್ಬಿಟ್ಟು ಕಿತ್ತಾಡ್ಕೊಂಡ್ ಬನ್ನಿ. ಕ್ಲಾಸ್ ಒಳಗಡೆ ಕಿತ್ತಾಡ್ಬೇಡಿ. ಅಲ್ಲೋಗಿ ನಿಂತ್ಕೋ. ಸತ್ಯ ಹೇಳುವ ಜನಕ್ಕೆ ತಾಕತ್ ಧೈರ್ಯ ಬರುತ್ತಲ್ವಾ? ಸುಳ್ಳು ಹೇಳುವ ಜನಕ್ಕೆ ಧೈರ್ಯ ಮತ್ತೆ ತಾಕತ್ ಹೇಗೆ ಬರುತ್ತೆ? ಇದನ್ನು ನೀವು ನನಗೆ ಹೇಳ್ಬೇಕು. ಸುಳ್ಳು ಹೇಳುವ ಜನ ಎಷ್ಟು ಕಾನ್ಫಿಡೆಂಟ್ ಆಗಿ ಧೈರ್ಯವಾಗಿ ಮಾತಾಡ್ತಾರಲ್ವಾ, ಹೇಗ ಅದೇ ಧೈರ್ಯ ಬರುತ್ತೆ ಅಂತ ನನ್ಗೇನೆ ಗೊತ್ತಾಗಲ್ಲ ಸರ್. ಸೈಲೆಂಟ್. 2 ತರ ಡೇರಿಂಗ್ ಇರುತ್ತೆ ಸರ್. ನಮ್ಗೆ ಅನ್ಸಿದ್ನ ನಾವೆಲ್ಲಾ ಕಡೆನೂ ಸ್ಟ್ಯಾಂಡ್ ತಗೊಳ್ಳೋದು ಒಂದು, ಇನ್ನೊಂದಷ್ಟು ಜನ ಇರ್ತಾರೆ ಸರ್, ಸುಳ್ಳುನ ತಲೆ ಮೇಲೆ ಹೊಡಿಯೋದು. ನಮ್ಮ ಟೀಮ್ ಅವರು ಅವ್ರ ಬಗ್ಗೆನೇ ಹೇಳ್ಕತ್ತವ್ರೆ, ನಾನು ಈ ಟೀಮ್ಗೆ ಹೋಗ್ಬಿಡ್ತೀನಿ ಸರ್. ಮಧ್ಯಾಹ್ನ 1:55. ಶುಭ ಮಧ್ಯಾಹ್ನ. ನಿನ್ನೆ ಬ್ಲೂ ಹೌಸ್ ತಂಡ ಟಾಸ್ಕ್ ಗೆದ್ದು ತಮ್ಮಲ್ಲಿ ಒಬ್ಬರನ್ನು ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯಾಗಿ
ಸಹಮತದಿಂದ ಆಯ್ಕೆ ಮಾಡಲು ವಿಫಲರಾಗಿದ್ದಾರೆ. ಬ್ಲೂ ಹೌಸ್ ತಂಡಕ್ಕೆ ಅಭಿನಂದನೆಗಳು. ಇರಲಿ, ಬ್ಲೂ ಹೌಸ್ ತಂಡಕ್ಕೆ ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಮತ್ತೊಂದು ಅವಕಾಶವನ್ನು ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಈ ಬಾರಿ ಒಮ್ಮತ ಆಗಿರಲೇಬೇಕೆಂದಿಲ್ಲ, ಬಹುಮತದ ನಿರ್ಧಾರವೇ ಮಾಡಬಹುದು. ಬ್ಲೂ ಹೌಸ್ ತಂಡದ ವಿದ್ಯಾರ್ಥಿಗಳಿಂದ ಅತಿ ಹೆಚ್ಚು ಬಾರಿ ಸೂಚಿಸಲ್ಪಟ್ಟ ರೆಡ್ ಹೌಸ್ ತಂಡದ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ಆಫ್ ದಿ ವೀಕ್ ಅಭ್ಯರ್ಥಿಯಾಗಿ ಆಯ್ಕೆಯಾಗುತ್ತಾರೆ. ಡಿಬಾರ್ ಆಗಿರುವ ವಿದ್ಯಾರ್ಥಿಗಳನ್ನು ಈ ಪ್ರಕ್ರಿಯೆಗೆ ಪರಿಗಣಿಸುವಂತಿಲ್ಲ. ಶುಭವಾಗಲಿ. ಮಧ್ಯಾಹ್ನ 2 ಗಂಟೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟಿಂದ ಇಲ್ಲಿವರೆಗೂ ಅದನ್ನು ಪ್ಲೇ ಮಾಡ್ಕೊಂಡು ಬಂದಿದ್ದೀನಿ. ಪ್ರತಿಯೊಂದರಲ್ಲೂ ನಾವು ಎಫರ್ಟ್ ಹಾಕಿದ್ದೀವಿ. ಅದನ್ನು ಕನ್ಸಿಡರ್ ಮಾಡಿ ಪ್ಲೀಸ್ ನೀವು ನಮ್ಮ ಹೆಸರು ತೊಗೊಂಡ್ರೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಕ್ಯಾಪ್ಟನ್ ಆದರೆ ಎಲ್ರಿಗೂ ಈಕ್ವಲ್ ಆಗಿ ಯಾವುದೇ ಫೇವರಿಸಮ್ ಇಲ್ಲದೆ ಟಾಸ್ಕ್ ಅಂತ ಬರಲಿ, ಮನೆ ಆ್ಯಕ್ಟಿವಿಟೀಸ್ ಆಗಿರಲಿ, ಈಕ್ವಲ್ ಆಗಿ ನಾನು ಡಿವೈಡ್ ಮಾಡ್ಕೊಡ್ತೇನೆ. ಆ್ಯಂಡ್ ನಾನು ಕ್ಯಾಪ್ಟನ್ ಆಗಬಹುದು ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಬೇಕು. ಅದಕ್ಕೆ ನನ್ನ ಹೆಸರನ್ನ ಕನ್ಸಿಡರ್ ಮಾಡಿ ಪ್ಲೀಸ್. ಯೋಚನೆ ಮಾಡ್ತೀನಿ ಕ್ಯಾಪ್ಟನ್ಸಿ ಇದಾಗಲಿ, ಫೈನಲಿಸ್ಟ್ ಓಟದಲ್ಲಾಗಲಿ ಎಲ್ಲೂ ನನಗೆ ಅವಕಾಶ ಸಿಕ್ಕಿಲ್ಲ. ಇದನ್ನು ಸಿಕ್ಕರೆ ನಾನು ಚೆನ್ನಾಗಿ ಮಾಡ್ತೀನಿ ರಾಶಿಕಾ. ನಾನು ಆದಷ್ಟು ಇದನ್ನು ಗ್ರೋ ಆಗಬೇಕು ಅಂತ ಟ್ರೈ ಮಾಡ್ತಿದ್ದೀನಿ. ಸೊ ನಿಮ್ಮಿಂದ ನನಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ ನಂಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅಭಿ. ಶೋರ್. ಥ್ಯಾಂಕ್ ಯು. ಸಿಂಪ್ಲಿ ನನಗೆ ಹೀಗೇನೆ ಮಾಡಲಿಕ್ಕೆ ಅಂದರೆ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಅವರು ಮಾಡಲಿ. ನಾನು ನಿನಗೇನು ಹೇಳ್ತಾ ಇದ್ದೀನಿ ಅಂದರೆ, ವಿ ಹ್ಯಾವ್ ಆಲ್ ದಟ್ ಕಾನ್ಫಿಡೆನ್ಸ್. ನೀನು ಮಾಡ್ತೀಯಾ, ಬಟ್ ಅವನದು ಮಂಗಾಟ ಎಲ್ಲೋ ಕ್ಯಾಪ್ಟನ್ಸಿಗೆ ಎಫೆಕ್ಟ್ ಆಗಬಾರ್ದು. ಅವ್ನು ಹೆಂಗೆ ಎಫೆಕ್ಟ್ ಆಗುತ್ತೆ? ನೀನು ಓಕೆ ಇವಾಗ ಇಷ್ಟು ದಿನ ಅಬ್ಸರ್ವ್ ಮಾಡಿದ್ಯಾ? ಅವ್ನು ಹೇಳ್ದಂಗೆ ನಾನು ಏನು ಕೇಳಿದ್ದೀನಿ ಅನ್ನೋದು ಒಂದು ಎಕ್ಸಾಂಪಲ್ ಹೇಳ್ಕೊಳ್ತೀನಿ. ಬಟ್ ಅವನು ನಾನೇನು ಹೇಳ್ದಂಗೆ ಕೇಳಲ್ಲ, ನಾನು ಅವ್ನು ಹೇಳ್ದಂಗೆ ಕೇಳಲ್ಲ. ನೀನು ಇಷ್ಟು ನೋಡಿರೋದಲ್ಲಿ ನಂದು ಒಂದು ಕ್ವಾಲಿಟಿ ಏನಂದರೆ, ನಾನು ತುಂಬ ಫೇರ್ ಆಗಿ ಆಡ್ತೀನಿ. ನನಗೆ ಎಲ್ಲರ ಜೊತೆ ಬೆರೆಯೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಸೊ ಇದೊಂದು ಸಿಕ್ಕಿದ್ರೆ ಎಲ್ಲರ ಜೊತೆ ಮಾತಾಡಲಿಕ್ಕೆ ಒಂಚೂರು ಅವ್ರನ್ನ ತಿಳ್ಕೊಂಡು ಒಳ್ಳೆ ಆಪರ್ಚುನಿಟಿ ಆಗುತ್ತೆ. ಸೊ ಇದೊಂದು ಯೋಚನೆ. ಓಕೆನಾ? ಬಂದು ಕನ್ವಿನ್ಸ್ ಮಾಡಲ್ಲ. ಬರಲೇ ಇಲ್ಲ, ನಾನು ಕನ್ಸಿಡರ್ ಮಾಡಲ್ಲ. ಬರಲೇ ಇಲ್ಲ, ನಾನು ಕನ್ಸಿಡರ್ ಮಾಡಲ್ಲ. ಸೊ ನಾನು ಕನ್ಸಿಡರ್ ಮಾಡದೇ. ಯಾಕೆ ಯಾರನ್ನೂ ಕೇಳಲಿಲ್ಲ? ಒಬ್ಬರನ್ನ ಯಾಕೆ ಕೇಳ್ತಿಲ್ಲ? ಅವ್ರಿಗೆ ಮನಸ್ಸಿಂದ ಯಾರು ಡಿಸರ್ವಿಂಗ್ ಇದ್ದಾರೆ ಅವರು ಮಾಡ್ತಾರೆ. ಕನ್ವಿನ್ಸಿಂಗ್ ಮಾಡಬೇಕು. ಅವರ ಚೇಂಜ್ ಮಾಡ್ತಾರೆ. ನಿಮಗೆ ಅನ್ಸುತ್ತಾ? ಈಗ ಬಂದ್ಬಿಟ್ಟು ಈಗ ನಿಮ್ಮ ಮನಸ್ಸಲ್ಲಿ ಯಾರ ಹೆಸರಿದೆ? ನನ್ನ ಮನಸ್ಸಲ್ಲ ಒಂದೇ, ರಾಶಿಕಾ. ನೆನ್ನೆನೇ ಹೇಳಿದ್ರಿ ಈ ಮಾತು. ನೈಟ್ ಊಟ ಇಲ್ಲ, ರಘು ಸರ್ ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ. ಬೆಳಗ್ಗೆ ನಾನು ಎಷ್ಟೊತ್ತೆ ಹೇಳಿದೆ ಗ್ಯಾಸ್ಟ್ರಿಕ್ ಆಗುತ್ತೆ ಗೊತ್ತುಂಟಾ ನಿಮಗೆ? ಪರವಾಗಿಲ್ಲ. ಯಾಕೆ ರೆಡಿ ಆಗಿ ಬಂದಿಲ್ಲ? ಮತ್ತೆ ನಾನು ಕ್ಯಾಪ್ಟನ್ ಆಯ್ತೇನೋ ಇಲ್ಲೋ ಗೊತ್ತಿಲ್ಲ, ನೀವು ಆಗೋಕೆ ಬಿಡಲ್ಲ. ಅಯ್ಯೋ ಸರಿನಾ? ಮಧ್ಯಾಹ್ನ 2:30. ಅಭಿನ್ ಯಾಕೆ ತಗೋತಾ ಇದ್ದೀನಿ ಅಂದರೆ, ಎಲ್ಲ ಟಾಸ್ಕಲ್ಲೂ ಅವನು ಪ್ರೂವ್ ಮಾಡ್ಕೊಂಡಿದ್ದಾನೆ. ನಾನು ತಗೊಂತಾರೆ ಹೆಸರು ಬಂದು ಅಭಿ. ಯಾಕಂದರೆ ಅವನು ಒಪಿನಿಯನ್, ಯಾವುದಾದ್ರೂ ಒಪಿನಿಯನ್ ಹೇಳ್ಬೇಕಂದ್ರೆ ಅದು ಕರೆಕ್ಟಾಗಿರುತ್ತೆ ಅಂತ ನಂಗೆ ಯಾವಾಗೋ ಅನಿಸುತ್ತೆ. ನಾನು ಅಭಿನ್ ಹೇಳಕ್ಕೆ ಇಷ್ಟಪಡ್ತೀನಿ. ಡೇ ಒನ್ನಿಂದ ನಾನು ಕನ್ಸಿಡರ್ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಅಲ್ಲಿ ಗೋ ವಿತ್ ಅಭಿ. ನನ್ನ ಓಟ್ ಬಂದು ಅಭಿಗೆ 100% ಅವ್ರ ಕಡೆಯಿಂದ ಎಫರ್ಟ್ ಇರುತ್ತೆ ಅಂತ ಅನಿಸಿಕೆ ಮೇಲೆ ಅಭಿಗೆ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ಬಹುಮತದ ಪ್ರಕಾರ ಹೋದಾಗ ಎಲ್ರಿಗೂ ಗೊತ್ತೇ ಇದೆ, ಆಬ್ವಿಯಸ್ಲಿ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಅಂತ. ಎಲ್ಲೋ ಒಂದು ಕಡೆ ಗೆಲುವು ಕಾಣ್ತಾ ಇರ್ಬೋದು, ಆದರೆ ಫೈಟು 100% ಹಾಕಿದ್ದಾರೆ ಅಭಿ. ಅದನ್ನು ನಾನು ನೋಡಿದ್ದೀನಿ. ಅದಾದಮೇಲೆ ಹೆಣ್ಮಕ್ಳು ಅಂತ ಬಂದಾಗ ಕಾವ್ಯ ಸಿಕ್ಕಾಪಟ್ಟೆ ಹೊಡೆದಾಡಿದ್ದಾಳೆ, ಎಲ್ಲರಿಗೂ ಗೊತ್ತು. ಮೊದಲನೇ ದಿನವೇ ತುಂಬ ಇಂಜುರಿಗಳಾಯಿತು. ಅದೇ ರೀತಿ ಜಾನ್ವಿ ಅವರು ಸಿಕ್ಕಾಪಟ್ಟೆ ಫೈಟ್ ಮಾಡಿದ್ದಾರೆ. ನಿಮ್ಮ ಟೀಮು ಅಂತ ಬಂದು ನಮ್ಮ ಟೀಮಲ್ಲಿ ಬೇರೆಯವ್ರು ಮಾಡಿದ್ದಾರೆ, ಅದು ಹೌದು. ಬಟ್ ಈ ಟೀಮಲ್ಲಿ ಎಲ್ಲರೂ ಹೊಡೆದಾಡಿದ್ದಾರೆ. ಆದರೂ ನನ್ನ ಒಟ್ಟು ಜಾನ್ವಿ ಮ್ಯಾಮ್ಗೆ. ಒಬ್ಬ ಕ್ಯಾಪ್ಟನ್ ಆದವನಿಗೆ ಏನೇ ಈಗೋ ಇದ್ರೂ ಕೂಡ ಎಲ್ಲವನ್ನ ಮರೆತು ಸರಿ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಇತ್ತು. ಬಟ್ ಎಲ್ಲೂ ಆ ಕೆಲಸವನ್ನು ರಕ್ಷಿತಾ ಅವರು ಮಾಡಲಿಲ್ಲ. ಆ್ಯಂಡ್ ಕಾವ್ಯ ಅವರು ಬಂದು ನಮ್ಮ ಹತ್ರ ಮಾತಾಡೋವಂಥ ಪ್ರಯತ್ನ ಕೂಡ ಮಾಡಲಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರನ್ನು ಕ್ಯಾಪ್ಟನ್ಸಿ, ಆ ಲೀಡ್ ಏನಿದೆ ಅದಕ್ಕೆ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಆಲ್ರೆಡಿ ಈಗ ಕ್ಯಾಪ್ಟನ್ಸಿ ರೇಸಲ್ಲಿ ರಘು ಅವರಾಗ್ಬೋದು ಮತ್ತು ಧನುಷ್ ಅವರಿಬ್ಬರು ಕೂಡ ಇರೋದ್ರಿಂದ ನಾನು ಒಂದು ಫೀಮೇಲ್ ಆಗಿ ನನಗೇನು ಅನಿಸುತ್ತೆ, ನನಗೆಲ್ಲೋ ಜಾನ್ವಿ ಇಸ್ ಡೆಫಿನೆಟ್ಲಿ ಗಿವಿಂಗ್ ಅವರ್ ಬೆಸ್ಟ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಎಲ್ಲವನ್ನ ಬದಿಗಿಟ್ಟು, ಹೌದು ನನಗೂ ಅವ್ರಿಗೂ ಹೌದು ನಾವು ಸ್ನೇಹಿತರು, ನಿಜ ಆಗಿರ್ತೀವಿ ಕೂಡ. ಬಟ್ ಎಲ್ಲೋ ಒಂದು ಮನಸ್ತಾಪ ಬಂದಾಗ ಅವರು ಒಂದು ಅಭ್ಯರ್ಥಿಯಾಗಿ ಮಾತಾಡೋಂಥ ಪ್ರಯತ್ನವನ್ನು ಕೂಡ ಅವ್ರು ಮಾಡಿದ್ರು. ಸ್ವಾರ್ಥ ಆಗಲಿ, ಸೆಲ್ಫಿಶ್ನೆಸ್ ಆಗಲಿ, ಅಹಂ ಇದೆಯಲ್ಲ, ಮೊದಲು ಅಹಮ್ಮನ್ನು ಬಿಡೋ ಅಂಥವನೇ ಒಬ್ಬ ಕ್ಯಾಪ್ಟನ್. ಹಾಗಾಗಿ ನಾನು ಜಾನ್ವಿ ಅವ್ರನ್ನ ಆಯ್ಕೆ ಮಾಡ್ತೀನಿ. ನನ್ನ ಓಟ್ ಬಂದು ಜಾನ್ವಿ ಅವ್ರ ಪಕ್ಕದಲ್ಲಿರೋ ಕಾವ್ಯ ಅವರು ಕೊಡ್ತೀವಿ ಇಷ್ಟಪಡ್ತೀನಿ.
ಕಾವ್ಯ ಅವರು ಯಾವತ್ತು ಈಗ ನಾನು ಜಂಟಿಯಾಗಿದ್ದಂಗಿಂದ ನೋಡ್ಕೊಬತ್ತಿದ್ದೀನಿ, ತಪ್ಪು ಅಂದರೆ ತಪ್ಪೇ, ಅದು ಯಾರೋ ಆಗಿರಲಿ ಏನಾರೋ ಆಗಿರಲಿ, ಅವರು ಸೆಲ್ಫ್ ಕಾನ್ಫಿಡೆನ್ಸ್ ಯಾವತ್ತೂ ಬಿಟ್ಟಿಲ್ಲ. ಸೋತ್ರೆ ಅವ್ರ ಕಾನ್ಫಿಡೆನ್ಸ್ ಯಾವತ್ತೂ ಕಳ್ಕೊಳ್ಳಲ್ಲ. ಅದು ನನಗೆ ತುಂಬ ಇಷ್ಟ ಆಯಿತು ಅವರಲ್ಲಿ. ಹಂಗಾಗಿ ಕಾವ್ಯ ಅವ್ರನ್ನ ನಾನು ಇದಕ್ಕೆ ಸೆಲೆಕ್ಟ್ ಮಾಡೋಕ್ಕೆ. ಬಿಗ್ ಬಾಸ್ ಮೆಜಾರಿಟಿಯಿಂದ ಅಭಿಷೇಕ್ ಅವರು ರೆಡ್ ಹೌಸಿಂದ ಗೆದ್ದಿದ್ದಾರೆ ಬಿಗ್ ಬಾಸ್. ಮಧ್ಯಾಹ್ನ 2:45. ಅಶ್ವಿನಿ ಮ್ಯಾಮ್, ಈಗ ಒಬ್ಬರಿಂದ ಹರ್ಟ್ ಆದ್ರೆ ಕೂತ್ಕೋಬಾ, ಪರವಾಗಿಲ್ಲ. ಇಲ್ಲ ಬಾ ಬಾ ಬಾ. ಇಲ್ಲ, ಇವಾಗ ನಿಮ್ಮಿಂದ ಹರ್ಟ್ ಆಗಿದೆ ಅಂತ ಇಲ್ಲ ಬಾ, ಒಂದ್ ನಿಮಿಷ ನಾವು ಮಾತಾಡಕ್ಕೆ ಆಗಿರ್ಲಿಲ್ಲ. ಓಕೆ, ಒಂದ್ ನಿಮಿಷ ನೀ ಮಾತಾಡ್ತೀನಿ, ನಂಗೂ ಮಾತಾಡಕ್ಕೆ ಕೊಡು. ಹೇಳಿ. ಇವಾಗ ನಿಮ್ಮಿಂದ ಹರ್ಟ್ ಆಗಿದೆ ನನಗೆ ಅನ್ನೋದು ನಿಮಗೆ ಗೊತ್ತಾದ್ಮೇಲೆ ನೀವು ಬಂದು ನನ್ನ ಹತ್ರ ಕನ್ಫ್ಯೂಸ್ ಮಾಡಬೇಕು, ನಾನು ನಿಮ್ಮ ಹತ್ರ ಬರಬೇಕು? ಯಾರಾದ್ರೂ ಬರ್ಬೋದು, ನೀನು ಬರ್ಬೋದು, ನಾನು ಬರ್ಬೋದಿತ್ತಲ್ಲ. ಅದನ್ನೇ ಹೇಳ್ತಿರೋದು, ನೀನು ಬರ್ಬೋದಿತ್ತು, ನಾನು ಬರ್ಬೋದು. ನೀವು ಹರ್ಟ್ ಮಾಡಿದ್ಮೇಲೆ ಇವಾಗ ನನ್ಗೆ ಈಗ ನನ್ನಿಂದ ಯಾರೊಬ್ರಿಗೆ ಹರ್ಟ್ ಆಗಿದೆ ಅಂದ್ರೆ ಐ ವಿಲ್ ಗೋ ಅಂಡ್ ಕನ್ಫ್ಯೂಸ್. ಯಾಕಾಯ್ತು? ಹಾಗಾದ್ರೆ ನಾನೇ ಬಂದು ಹಿಂಗೆ ಕನ್ವಿನ್ಸ್ ಮಾಡಬೇಕಿತ್ತು. ನೀವೇ ಹೇಳಿದ್ರಲ್ಲ ಇವಾಗ, ಈಗ ಏನೇ ಇದ್ರು ಬಂದು ಕೂತು ಮಾತಾಡಿ ಸಾಲ್ವ್ ಮಾಡ್ಕೋಬಹುದು. ಅಭಿ, ಯು ಹ್ಯಾವ್ ಟು ವಿನ್. ಐ ವಿಲ್ 200% ಕೊಡಬೇಕು ನೀನು. ಆಫ್ ಕೋರ್ಸ್. ಸರಿನಾ? ಕೊಟ್ಟು ಸಕ್ಕದಾಗಲ್ಲ. ನಾನು ಹೇಳಿದ್ದು ಬರೀ ಇದೊಂದು ಸಿಚುವೇಶನ್ನ ಕನ್ಸಿಡ್ರೇಷನ್ ಇಟ್ಕೊಂಡು, ಬಿಕಾಸ್ ಒಂದು ಅವಕಾಶ ಇತ್ತು ಬಂದು ಮಾತಾಡೋಕ್ಕೆ. ಈ ಹಿಂದೆ ನಮಗೆಲ್ಲೂ ಅವಕಾಶ ಸಿಕ್ಕಿರಲಿಲ್ಲ. ಬಟ್ ನನಗೆ ನಿನ್ನ ಮೇಲೆ ಏನು ಕಾನ್ಫಿಡೆನ್ಸ್ ಗೊತ್ತಾ? ನಾವು ಸೆಲೆಕ್ಟ್ ಮಾಡ್ತೀವೋ ಬಿಡ್ತೀವೋ, ನೀನು ಆಗ್ತೀಯ. ಬಟ್ ನಿನಗೆ ಅವನಿಗಿಂತ ಸ್ಟ್ರೆಂತ್ ಜಾಸ್ತಿ ಇದೆ ನಿನಗೆ. ನೀನು ಆಗ್ತೀಯ. ನೀನು ಹೆಂಗೆ ನನಗೆ ಫಸ್ಟ್ ವೀಕ್ ಹೇಳಿದೆ ನಾನು ಗೆದ್ದು ಆಗ್ತೀನಿ ಕ್ಯಾಪ್ಟನ್ ಅಂತ ಹೇಳಿದೆ ಗೊತ್ತಾ? ನೀನು ಆಗ್ತೀಯ, ಡೆಫಿನೆಟ್ಲಿ ಆಗ್ತೀಯ. ನಾನು ಹರ್ಟ್ ಆಗಿದ್ದೀನಿ, ಬಟ್ ನೀನು ನನ್ನ ಹತ್ರ ಬಂದು ಮಾತಾಡಲಿಲ್ಲ. ನನಗೆ ನೀವೆಲ್ಲೂ ಅದನ್ನ ಹೇಳಲಿಲ್ಲ ಹರ್ಟ್ ಆಗಿದೆ ಅಂತ. ನನ್ನ ಏಜ್ಗೆ, ನನ್ನ ಮೆಚುರಿಟಿಗೆ ನಾನು ಹೇಳಬೇಕು ಅಂತಿಲ್ಲ, ಅದು ನಿನಗೂ ಗೊತ್ತಾಗ್ತಿದೆ. ಇವಾಗ ನನಗೆ ಯಾರೊಬ್ಬರಿಂದ ಹರ್ಟ್ ಆಗಿದೆ ಅಂದ್ರೆ ನಾನು ಹೋಗಿ ಅವ್ರ ಹತ್ರ ಮತ್ತೆ ಹೆಲ್ಪ್ ಕೇಳುವಂತ ವ್ಯಕ್ತಿ ನಾನಲ್ಲ. ಹಾಗಾಗಿ ನಿಮ್ಮ ಹತ್ರ ನೀನು ಆಲ್ರೆಡಿ ಆ ಡೈಲಮಲ್ಲಿ ಇದ್ದಿದ್ದೆ. ಡೈಲಮ ಅಲ್ಲ, ನನಗೆ ಹರ್ಟ್ ಆಗಿತ್ತು. ಡೈಲಮ ನನಗೂ ಹರ್ಟ್ ಇದೆ, ಹರ್ಟ್ ಆಗಿದೆ, ಏನು ನನಗೂ ಹರ್ಟ್ ಆಗಿದೆ. ನೀವು ಹೇಳ್ದೆ ನನಗೆ ಗೊತ್ತಾಗಲ್ಲ. ನಾಟ್ ಅ ಮಷೀನ್. ನೀನು ಹೇಳ್ದೆ ನನಗೂ ಅರ್ಥ ಆಗಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಗೊತ್ತಿಲ್ಲ. ನೀನು ಹೇಳ್ದೆ ನನಗೂ ಅರ್ಥ ಆಗಲ್ಲ. ನೀವೇ ಹೇಳಿದ್ರಿ, ನೀನು ಹೇಳ್ದೆ ನನಗೂ ಅರ್ಥ ಆಗಲ್ಲ. ಈಗೋ ಎಲ್ಲ ಬಿಟ್ಟು ಬರ್ಬೋದಾಗಿತ್ತು ಅಂತ ಹೇಳಿದ್ರಿ, ಅದು ನೀವು ಮಾಡ್ಬೋದಾಗಿತ್ತು. ನನಗೂ ಬೇಡ. ನನಗೂ ಏನು ಅವಶ್ಯಕತೆ ಇರಲಿಲ್ಲ. ದಟ್ಸ್ ಓಕೆ, ನೋ ಪ್ರಾಬ್ಲಮ್, ದಟ್ಸ್ ಓಕೆ. ನನ್ನ ಯಾರಿಂದನೂ ಯಾರು ಇಲ್ಲ ಕಾವ್ಯ, ಎಲ್ಲದಕ್ಕೆ ಬಂದಿಲ್ಲ. ಯಾರಿಂದನೂ ಯಾರು ಇಲ್ಲ. ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ನೀನು ಹಾಗೆ ಇರೋ, ನಾನು ಹೀಗೆ ಇರ್ತೀನಿ. ಓಕೆನಾ? ನೀನು ಹೇಗಿದ್ಯಾ ನೀನು ಹಾಗೆ ಇರೋ, ನಾನು ಹೇಗಿರ್ಬೇಕು ನಾನು ಹೇಗಿರ್ಬೇಕು ಅನ್ನೋದು ನಿಮ್ಮಿಂದ ಅಲ್ಲ, ನನಗೂ ಏನು ಅವಶ್ಯಕತೆ ಇಲ್ಲ. ನಿನಗೆ ಈಗೋ ಇರೋ, ನೀನು ಹಾಗೆ ಇರೋ, ನೀನು ಹಾಗೆ ಇರಬೇಕು. ನಿಮ್ಗೂ ಅದು ನೀವು ಬಂದು ಕೇಳಲಿಲ್ಲ. ನಾನ್ ಬಿಗ್ ಬಾಸ್ ಮನೆ ಒಳಗಡೆ ಇರೋವರೆಗೂ ನಿನ್ನ ನಿಂದು ನನ್ನ ಹತ್ರ ಎಲ್ಲ ನಡೆಯಲ್ಲ. ನಿಂದೇನಿದ್ರು ಅಲ್ಬಾ ಈಗೋ ಬಿಟ್ಬಿಟ್ಟು ನೀನ್ ಏನಿದ್ರು ಅಲ್ಲಿ ಬಂದ್ ಮಾತಾಡು. ಅದೊಂದೇ ಅಲ್ಲಮ್ಮ ಗೇಮು, ಅದೊಂದೇ ಅಲ್ಲಮ್ಮ ಬಿಗ್ ಬಾಸ್. ನೀನು ಬರೀ ಅಶ್ವಿನಿ ಗೌಡ ಹೆಸರು ಹೇಳ್ಕೊಂಡು ಪವರ್ ಕಾರ್ಡ್ ಯೂಸ್ ಮಾಡ್ತಿದ್ಯಾ ಅಷ್ಟೇ, ಆಯ್ತಾ? ಇನ್ನೇನು ಇಲ್ಲ ನಿಂದು, ಇನ್ನೇನು ಇಲ್ಲ ನಿಂದು, ಅರ್ಥ ಆಯ್ತಾ? ಇನ್ನೇನು ಇಲ್ಲ ನಿಂದು. ನಿನ್ನ ಹೆಸರು ತಗೊಂಡ್ ಬೆಳೆಯೋ ಅವಶ್ಯಕತೆ ನನಗಿಲ್ಲ. ಏನು ನೀನ್ ರೆಸ್ಪೆಕ್ಟ್ ಕೊಟ್ರೆ ನಾನು ಕೊಡ್ತೀನಿ, ನೀನ್ ರೆಸ್ಪೆಕ್ಟ್ ಕೊಟ್ರೆ ನಾನು ಕೊಡ್ತೀನಿ. ಏನು ನಿನಗೆ ಹಾಕೋ ವೋಟ್ ಹಾಕೋ ಅವಶ್ಯಕತೆ ನನಗೂ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ. ಅದಕ್ಕೆ ನಿನ್ನ ಹತ್ರ ಬಂದು ನಾನು ಕೇಳಲಿಲ್ಲ. ಕೇಳು ಅಂತ ನೀನ್ ಬಂದು ಹೇಳಿಲ್ಲ. ಯು ಗೆಟ್ ಲಾಸ್ಟ್. ಬಿಗ್ ಬಾಸ್ ಮನೆ ನಿಮ್ ತಾತಂದಲ್ಲ, ಇಲ್ಲಿಂದ ಹೋಗಿ ಬಿಗ್ ಬಾಸ್ ಮನೆ ಆಯ್ತಾ? ಬಿಗ್ ಬಾಸ್ ಮನೆ ನಿಂದು ಅಲ್ಲ. ನೀನೇನ್ ಹೇಳೋದು ನನಗೆ? ನೀನೇನ್ ಹೇಳೋದು ನನಗೆ? ನೀನೇನ್ ಹೇಳೋದು ನನಗೆ? ನೀನೇನ್ ಹೇಳೋದು ಅಂತ? ನೀನ್ ಯಾರು ನನಗೆ? ನನ್ನ ಇಷ್ಟ, ನನ್ನ ಇಷ್ಟ. ನಿನ್ನ ಹೆಸರು ನಾನು ತಗೊಳ್ತಾ ಇರೋದು ನನ್ನ ಇಷ್ಟ. ನೀನೇನ್ ಹೇಳೋದು ನನಗೆ? ನನ್ನ ಹೆಸರು ನಾನು ತಗೊಳ್ತೀನಿ, ನೀನ್ ಯಾಕೆ ಹೇಳ್ತೀಯ? ಏಯ್ just you to get lost. ನಿನಗೆ ಆಟ ಆಡೋ ಕೇಪಬಿಲಿಟಿ ಇಲ್ಲ. ಅರ್ಥ ಆಯ್ತಾ? ಆಟ ಆಡೋಕೆ ಯಾರು ಯೋಗ್ಯತೆ ಇಲ್ಲ. ಯಾಕೆ ನಿನಗೆ ಯೋಗ್ಯತೆ ಇಲ್ಲ. ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ, ನನಗೆ ಯೋಗ್ಯತೆನೇ ಇಲ್ಲ. ನಿನ್ ಯೋಗ್ಯತೆನೇ ಇಲ್ಲ. ನೀನ್ ರೇಸಲ್ಲೇ ಇಲ್ವಲ್ಲ, ಬಾಳಲ್ಲ, ಮಲಗಿದ್ದಲ್ಲ, ಇವೆಲ್ಲ ಆಗಲ್ಲ. ಇವೆಲ್ಲ ಏನು ಬೇಡ. ನೋಡ್ತೀನಿ, ಹೋಗ್ತೀಯಲ್ವಾ? ನೋಡ್ತೀನಿ, ಇಲ್ಲೇ ನಿಂತ್ಕೊಂಡು ನೋಡ್ತೀನಿ, ಇಲ್ಲೇ ನಿಂತ್ಕೊಂಡು ನೋಡ್ತೀನಿ. ಯಾವ ಕೇಪಬಿಲಿಟಿ ಇಲ್ಲ ನಿನಗೆ, ಯಾವ ಕೇಪಬಿಲಿಟಿ ಇಲ್ಲ ನಿನಗೆ. ಇಲ್ಲ ಯಾರಿದು? ಕಾವ್ಯ ಅಶ್ವಿನಿ ಮಾಡ್ಕೊಂಡಿದ್ರು. ಒಂದೇ ಒಂದು ಆಟ ಗೆದ್ದಿದ್ಯಾ
ನೀನು ನಿನ್ನ ಕೆಪಾಸಿಟಿಗೆ. ಅಶ್ವಿನಿ ಗೌಡಗೆ ರಕ್ಷಿತಾ ಶೆಟ್ಟಿ ಬೇಕು. ಹಾಗೇನಲ್ವಾ? ಸೇಮ್ ಎಕ್ಸಾಂಪಲ್. ಅಶ್ವಿನಿ ಗೌಡಗೆ ರಕ್ಷಿತಾ ಶೆಟ್ಟಿ ಬೇಕು. ಏನಿದೆ ಇಲ್ಲಿ? ಸೂರಜ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅವಳು ಇವಳು ಅಂತ ಮಾತಾಡ್ಬೇಡ. ನೀನ್ ಮರ್ಯಾದೆ ಓಕೆ, ನೀನ್ ಮರ್ಯಾದೆ ಕೊಟ್ರೆ ಆಟದಲ್ಲಿ ತೋರ್ಸು ನಿನಗೆ ಯೋಗ್ಯತೆ ಇದ್ರೆ. ನನಗೆ ಯೋಗ್ಯತೆ ಇಲ್ಲ. ಗೊತ್ತಾಗುತ್ತೆ, ನಡೀರಿ ನೀವು. ಮಧ್ಯಾಹ್ನ 3:05. ಆಮೇಲೆ ನೆನ್ನೆದು ಇನ್ಸಿಡೆಂಟು ಬೇಡ. ಆಮೇಲೆ ನೀನ್ ಕಾವ್ಯನ ಜೊತೆ ಏನಾದ್ರು ಇದ್ರೆ ಆ ಮೂಮೆಂಟ್ ಸರಿ ಮಾಡ್ಕೊಂಡಿ ಅಲ್ವಾ? ಮತ್ತೆ ಇವಾಗ ಕಾವ್ಯ ಅಂತ ನನ್ಗೆ ಅರ್ಥನೇ ಆಗ್ತಿಲ್ಲ. ಹೌದು, ಅದಕ್ಕೆ ನಾನು ಕ್ಲಾರಿಫೈ. ನಾನು ಅಶ್ವಿನಿ ಕ್ಲಾರಿಫೈ ಮಾಡ್ಕೋ, ಇಲ್ಲಂದ್ರೆ ಬಿಡು ಆಯ್ತಾ. ನಾನು ಮಾತಾಡಿದ್ದು ರಕ್ಷಿತಾ ಮಾತಾಡಿದ್ಲು ಅಂತ ಅಂದ್ಬಿಟ್ಟು ನಾನು ಮಾತಾಡಿದ್ದು. ಆಯ್ತಾ, ಸರಿ ಆಯ್ತು. ಇನ್ನೇನಕ್ಕೂ ಅಲ್ಲ ನಾನು ಮಾತಾಡಿದ್ದು. ಹೋಗು ಮಾತಾಡೋಗು. ಅಲ್ಲಲ್ವಾ ರಕ್ಷಿತಾ, ಕ್ಲಾರಿಟಿ ಅಲ್ಲ ಯಾರ್ದು ಇಬ್ರದ್ದು ಆಗ್ಬೇಕಾದ್ರೆ ಮಧ್ಯ ಯಾಕೆ ಬರ್ತಿದ್ಯಾ? ನಿಮ್ಮ ಧಾರಾವಾಹಿ ಹೊರಗೆ ಮಾಡಿ. ಇದ ಧಾರಾವಾಹಿ ಅಲ್ಲ. ಕಲಾವಿದರಿಗೆ ಅವಮಾನ ಮಾಡಬೇಡ. ಇದು ಧಾರಾವಾಹಿ ಅವಮಾನ ಮಾಡಬೇಡ. ಅದ್ರಲ್ಲೇ ಹೊಡಿತಾರೆ ನಿನಗೆ. ಅದ್ರಲ್ಲೇ ಹೊಡಿತಾರೆ. ಹಿಂಗಂತ ಅಲ್ವಾ? ಅದ್ರಲ್ಲೇ ಹೊಡಿತಾರೆ. ಹುಷಾರ್ತೀನಿ. ಅದ್ರಲ್ಲೇ ಹೊಡಿತಾರೆ. ಹುಷಾರ್. ಕಲಾವಿದರಿಗೆ ಅವಮಾನ ಮಾಡಬೇಡ. ಯಾಕೆಂದ್ರೆ ನೀವು ಅದ್ರಲ್ಲೇ ಹೊಡಿತಾರೆ. ಅವರು ಅದ್ರಲ್ಲೇ ಹೊಡಿತಾರೆ. ಹುಷಾರ್. ಹೋಗಿ ಅದೇ ಅನ್ನೋದು ಬ್ರೇಕ್ ಮಾಡ್ಬಿಡ್ತೀನಿ. ನೀವು ಕೆಳಗೆ ಹಾಕ್ತೀರಲ್ಲ, ನಾನು ಬ್ರೇಕ್ ಮಾಡ್ಬಿಡ್ತೀನಿ. ನಾಟಕ ಇಲ್ಲಿ ನಡೆಯಲ್ಲ. ಓಕೆನಾ? ನೀನು ಮಾಡ್ತಾರೋ ನಾಟಕ ಪ್ರತಿಯೊಬ್ಬರಿಗೂ ಗೊತ್ತು. ನೀನೇನ್ ನಾಟಕ ಮಾಡ್ತೀಯ ಪ್ರತಿಯೊಬ್ಬರಿಗೂ ಗೊತ್ತು. ಓಕೆ, ಕೂತ್ಕೊಂಡಿದ್ದೀನಿ. ಆಟ ಆಡೋ ಯೋಗ್ಯತೆ ಮಾತಾಡ್ತಾಳೆ. ಹೋಗಿ ಧಾರಾವಾಹಿ ಮಾಡಬೇಡಿ. ನೋಡ್ತೀನಿ. ನೋಡಿ ಕೂತ್ಕೊಳ್ಳೆ. ಹೋಗಿ. ಸಾರಿ. ಮಳೆ ನಿಲ್ತಾ ಮಳೆ ಇಲ್ಲ? ಗುಡುಗು ಸ್ಟಾರ್ಟ್ ಆದ ತಿರ್ಗಾ ಚಿಟಪಟ ಮಳೆ. ರೇಸಲ್ಲೂ ಇಲ್ದೇ ಇರೋರೆಲ್ಲ ಹೀಗ ಮಾಡಿ ನಿಮ್ಗೆ ಅಂತ ಆಗುತ್ತೆ. ನಮ್ಗೆ ಭಯ ಆಗುತ್ತಾ? ಐ ಲವ್ ಯು. No, I'm not interested. ಇಲ್ಲಿ ಅವರಿಗೆ ಮನೆಯಲ್ಲಿ ಹೊರಗೆ ಯಾರು ಎಂತ ಹೇಳಲ್ಲ. ಇದೇ ವರ್ಡ್ಸ್ ಯೂಸ್ ಮಾಡಿ ಹೊರಗೆ ಹೋಗಿದ್ರೆ ಹೌದು. ಸಮಾಧಾನ. ನೀರು ಬೇಕಾ ನಿಂಗೆ? ನೀರು ಬೇಕು. ಲುಕ್ ಕೊಟ್ಟಿದ ತಕ್ಷಣ ಎದ್ರುಕೊಂಡ್ಬಿಡ್ಬೇಕಿಲ್ಲಿ. ಅವನ ನೀನೊಂದು ಲುಕ್ ಕೊಡ್ಬೇಕಾಯ್ತು. ಯಾಕೆ ವೇಸ್ಟ್ ಮಾಡ್ಕೊಳ್ಳಿ ನಿನ್ನ ಲುಕ್ನ? ಒಂದು ಕಣ್ಣು ಮುಚ್ಕೊಬಿಡಾಡು.
ಮಧ್ಯಾಹ್ನ 3:10. ಈಗ ನಡೀತಾನೆ ಇದು ಡೇರಿಂಗ್ ಅಂತ ಏನ್ ಕೇಳಿದ್ರಲ್ಲ, ಇದು ಡೇರಿಂಗು. ಅರ್ಥ ಆಯ್ತಾ ನಿಮ್ಗೆ? ಸ್ಕಿಟ್ ಎಕ್ಸಾಂಪಲ್ ಡೇರಿಂಗ್ ಇದು. ಈಗ ಸ್ಕಿಟ್ ಮುಗೀತು, 15 ನಿಮಿಷ ಆಯ್ತು, ನಾವು ಹೊರಡಿ. ಡೇರಿಂಗ್ ಬೇಕಾದ್ರೆ ಡೇರಿಂಗು ಯೋಗ್ಯತೆ ಇಲ್ಲ ಮಾತಾಡಕ್ಕೆ. ಅದೇ ಲಾಜಿಕ್ ಇಲ್ಲ ಮಾತಾಡಕ್ಕೆ. 2 ಹುಲಿಗಳು ಹೆಂಗ್ ಸಾಕಿದೀನಿ ನೋಡು, ಮಾಂಸ ಹಾಕಿ ಎಗರಿ ಕಚ್ಚಿ ತಿಂದುಬಿಡ್ತವೆ. ಯಾರು ಏನಾದ್ರೂ ಈ ಮನೇಲಿ ಮಾತಾಡಲ್ವಲ್ಲಪ್ಪ, ಅದಕ್ಕೆ ಬೇಜಾರಾಗ್ತಿದೆ ನನಗೆ. ಯಾರೂ ಮಾತಾಡಲ್ಲ, ಯಾವುದಕ್ಕೂ ಮಾತಾಡಲ್ಲ. ನೀವು ಮಾತಾಡಬೇಡಿ, ಬಿಟ್ಬಿಡಿ ಅದನ್ನ. ಯಾಕಂದ್ರೆ ಇವಾಗ ಒಂದು ಮಾತಾಡ್ತೀನಿ, ನೀವು ನಮ್ಮೋರು ಅಂತ ಹೋಗ್ತೀರಾ. ನಮ್ಮೋರು ಅಂತ ಹೋಗೋದೇ ದೊಡ್ಡ ತಪ್ಪು ಅಲ್ಲಿ. ಅಂತ ಹೇಳ್ದೆ ಅಂತ ಎಷ್ಟು ದೊಡ್ಡ ಇದು ಮಾಡೋದು ಇವಾಗ. ಸರ್ ರೆಸ್ಪೆಕ್ಟ್ನ ಅವ್ರ ಪರ್ಸನ್ ಹೇಗಿರ್ತಾರೆ ಅದನ್ನ ನೋಡಿ ನಾವು ಕೊಡ್ಬೇಕು ಸರ್. ಅವ್ರು ಮಾಡೋ ಕೆಲಸಗಳಿಗೆ ನನಗೆ ಹೋಗಿ ಬನ್ನಿ ಅಂತ ಅನ್ಸ್ತಿಲ್ಲ ಸರ್. ಸ್ಟಾರ್ಟಿಂಗ್ ನಾನು 3 ವೀಕ್ಸ್ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ದೆ. ಅದಾದ್ಮೇಲೆ ಅವ್ರು ಮಾಡಿದ ಒಂದೊಂದು ಕೆಲಸಗಳಿಗೂ ನಾನು ರೆಸ್ಪೆಕ್ಟ್ ಕೊಡ್ಬೇಕು ಅನ್ಸ್ತಿಲ್ಲ. ಯಾವಾಗ ಒಂದು ವ್ಯಕ್ತಿನ ಕೆಳಗಿಟ್ಟು ಮಾತಾಡ್ತಾರಲ್ಲ, ಶಿ ಇಸ್ ಗಾನ್. ನಾನು ಈಗಲೂ ಹೇಳ್ತೀನಿ, ಇವರಿಬ್ರು ಜಗಳ ಆಡಿಲ್ಲ. ಅಶ್ವಿನಿ ಮೇಡಮ್ ಅವ್ರಿಗೆ, ಜಾನು ಅವ್ರಿಗೆ ಇಲ್ಲ ಗೊತ್ತಾಗ್ಕೊಂಡ್ಬಿಡಿ. ಇವತ್ತು ಅವರು ನಮ್ಮ ಸ್ನೇಹಿತೆ ಹಾಗಿದ್ರು, ಹಾಗಿರ್ತಾರೆ, ಆಗಿದ್ದಾರೆ ಅಂತ ಹೇಳಿದ್ರೆ ಹೇಳಿಲ್ವ? ಅದು ಅವ್ರದ್ದು ಸ್ಟೇಟ್ಮೆಂಟ್. ಭೂತಕಾಲ ವರ್ತಮಾನ ಕಾಲ ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅವ್ರಲ್ಲಿ ಕೊಟ್ಟಿದ್ದು ಅದಕ್ಕೆ ಥ್ಯಾಂಕ್ಸು ಹೇಳಿದ್ದೀನಿ. ಆದರೂ ನೋಡು, ಆದ್ರೂ ನನ್ನ ನಂಬರ್ ನಮ್ನ ಎಷ್ಟು ಸಲ ಅಮರಿಸ್ತಿರ್ರಿ. 1 ಸಲ ಅಮರ್ಬೋದು, 2 ಸಲ ಅಮರ್ಬೋದು. ಸತ್ಯಾಗಿ ಕೇಳ್ತಾ ಇದ್ದೀನಿ. ಟೆಲಿವಿಷನ್ ಅಲ್ಲಿ ದೊಡ್ಡ ಆಕ್ಟರ್ ಅವರು. ನಿಜ. ಆಕ್ಟರಾ ದೊಡ್ಡ. ಏನಾರ ಇನ್ನೊಂದು ಚೂರ ಅವ ಅಣ್ಣನ ಥರ ಏನಾರ ಐಟು ವೇಟು ಇದು ಬಿಟ್ಟಿದ್ರೆ ನೀನು ಹಿಡಿದು ನಿಲ್ಸಿಕಾಯ್ತಿತ್ತ ನಿನ್ನ. ನನ್ನ ಅಮ್ಮ ಹೇಳುದು, ಈತ ಕಿನ್ನ ಇದ್ದೀನಿ ಟಾಂಡು ಈ ಮಿನಿ ಉದ್ದ ಇದ್ದದಾಡ ಹಾಗೆ. ರಾಶಿ ಸೂರಜ್ಗೆ ಈ ಮನೇಲಿ ಏನಾದ್ರೂ ಸಂಬಂಧನೇ ಇರಲ್ಲ ಅಲ್ವಾ? ಗೊತ್ತಿತ್ತು ಅಲ್ಲಿ ಏನ್ ಕಾನ್ವರ್ಸೇಷನ್ ನಡೀತು. ಎನಿವೇಸ್ ಥ್ಯಾಂಕ್ಸ್ ಟು ಬೋತ್ ಆಫ್ ಯು. ಯಾಕೆ ಇಲ್ಲ, ಸುಮ್ಮನೆ ಅನ್ನಿಸ್ತು ಹೇಳಬೇಕು ಅಂತ. ಈ ಟಾಪಿಕ್ ಬೇಕಿರಲಿಲ್ಲ. ಎಕ್ಸ್ಪೆಕ್ಟ್ ಮಾಡಬೇಡಿ. ಇಲ್ಲ ಅಟ್ಲೀಸ್ಟು ಯಾರೂ ಬರಲ್ಲ. ಆಕೆ ಗೋತಿ ನೋಡಿ ಜಗ ಆಡ್ತಕ್ಕೆ ಅಂತ ಫಸ್ಟ್ ನಾನು ಬರ್ತಾ ನಡ್ವರ್ಕ ಸಂಜೆ 4:15. ಇಲ್ಲಿಂದ ನಾವು ಕುತ್ಕೊಂಡು ನೋಡ್ತಾ ಇದ್ರೆ ಒಂದೊಂದು ಮುಖಗಳಿಂದ ಎಷ್ಟೊಂದು ಅರ್ಥ ಆಗುತ್ತೆ. ಸಿಕ್ಕಾಪಟ್ಟೆ ಅರ್ಥ ಆಗುತ್ತೆ. ಬೇಜಾನು ಜಾನು, ನಿನ್ನ ಜಾಗನ ಬೇರೆಯವ್ರು ಕಿತ್ಕೊಂಡಿದ್ದಾರೆ. ಇದ್ರ ಬಗ್ಗೆ ನೀನು ಹೋರಾಟ ಮಾಡಬೇಕು. ನೆಸೆಸರಿನೇ ಇಲ್ಲ. ನಿನ್ನ ಜಾಗ ಬೇರೆಯವ್ರು ಫಿಲ್ ಮಾಡಿದ್ದಾರೆ. ಆ ಜಾಗ ಅಯ್ಯೋ ಆ ಜಾಗ ಕಡೆ ಬೇಕಾಗೂ ಇಲ್ಲ. ಬಿಟ್ಟ ಸ್ಥಳ ತುಂಬಿರಿ ಆಟ ಆಡ್ತಾ ಇದೀರೇನ್ರಿ? ಅಯ್ಯೋ ಒಬ್ರು ಬರ್ತಾರೆ, ನೀನೇನಂದೆ ನೆನ್ನೆ ಇಲ್ಲ ನಾವು ಜಗಳ ಆಡಿದೀವಿ ಅಂದೆ. ಒಬ್ರು ಬರ್ತಾರೆ, ಜಾನು ಅವರು ನಾನು ಸ್ನೇಹಿತೆಯಾಗಿದ್ದು ಸ್ನೇಹಿತೆಗಿದ್ದೀವಿ ಅಂತಾರೆ. ನೀನ್ ನೋಡಿದ್ರೆ ಜಗಳ ಆಡಿದೀನಿ ಅಂತ ಇದೆಯಾ? ಏನ್ರಿ ನಡೀತಾ ಇದೆ ಇಲ್ಲಿ? ಏನ್ ನಮ್ಮನ್ನ ಯಾಮರ್ಸ್ಬೇಕು ಅಂತ ನೋಡ್ತಾ ಇದ್ದೀರಾ? ಯಾರ್ನ ಯಾಮರಿಸ್ತಾ ಇದಾರೆ ಅಂತ ಇಡೀ ಕರ್ನಾಟಕ ಗೊತ್ತು ಬಿಡು. ನಮ್ ಚಿಕ್ಕಪ್ಪ ಒಂದ್ ಕಥೆ ಹೇಳ್ತಾ ಇದ್ರು. ಅವ್ರು ಹೇಳ್ತಾರೆ, ನೀನ್ ಸುಮ್ನೆ ನಾನೇ ಹೇಳ್ಬಿಡ್ತೀನಿ. ಬೇಡ. ನಾನು ನಮ್ ಚಿಕ್ಕಪ್ಪನ ಜೊತೆ ಯಾವ್ದೇ ವಿಷಯಕ್ಕೆ ಜಗಳ ಆಡ್ಬಿಟ್ಟೆ. ಜೋರಾಗಿ ಜಗಳ ಆಡ್ದೆ. ಜನ ಎಲ್ಲ ನೋಡಿದ್ರು. ಆಮೇಲೆ ಹೋಗ್ಬಿಟ್ಟು ಬೆಡ್ಶೀಟ್ ಮರಲ್ಲಿ ಬೆಡ್ಶೀಟ್ ಹೊಸ್ಕೊಂಡು, ಚಿಕ್ಕಪ್ಪ ನಿನ್ ಜೊತೆ ನಾನು ಜಗಳ ಆಡ್ತಾ ಇಲ್ಲ, ನಾವಿಬ್ರು ಫ್ರೆಂಡ್ಸು, ಅವ್ರನ್ನ ಯಾಮರ್ಸುವ, ಅದಕ್ಕೆ ನಿನ್ ಜೊತೆ ಜಗಳ ಆಡಿದ್ದು ಚಿಕ್ಕಪ್ಪ ಅಂತ ಹೇಳ್ದೆ. ಚಿಕ್ಕಪ್ಪ ಎತ್ತಿ ರಪ್ಪ ಅಂತ ಒಂದು ಕೊಟ್ರು. ನನ್ನ ಮಗನೇ ಯಾಕೆ ಜಗಳ ಆಡ್ದೆ ನನ್ನ ಜೊತೆಲಿ? ನೀನು ಜಗಳದ ಥರ ಇರಬೇಕು. ಇಲ್ಲ ಚಿಕ್ಕಪ್ಪ, ನಾವು ಜಗಳ ಆಡಿಲ್ಲ, ನಾವು ಆಚೆ ಜಗಳ ಆಡ್ಕೊ ಬಂದು ಬೆಡ್ಶೀಟ್ ಮರಲ್ಲಿ ಮಾತಲ್ಲಿ ಪಿಸು ದೋನಿಯಲ್ಲಿ ಬಗೆಹರಿಸ್ಕವ ಅಂತ ಹೇಳ್ದ. ನನಗೂ ಅದು ಓಕೆ ಅನ್ನಿಸ್ತು, ನಮ್ಮ ಚಿಕ್ಕಪ್ಪನಿಗೂ ಓಕೆ ಅನ್ನಿಸ್ತು. ಮುಂದುವರಿತಾ ಇದ್ದೀವಿ. ಬಟ್ ಜನ ಯಾಮಾರ್ತಾನೆ ಅವರೇ. ಇದರಿಂದ ನಿಮ್ಗೆ ಏನು ಅರ್ಥ ಆಯ್ತು? ಯಾಮಾರಬಾರ್ದು. ನೀವು ಓಟ್ ಕೊಟ್ಬಿಟ್ರಲ್ಲ ಅದಕ್ಕೇನೆ. ಸಂಜೆ 4:45. ಜೆನ್ಯೂನ್ ಆಗಿ ಏನಾದ್ರು ಯಾರು ಒಳಗಡೆ ಇಷ್ಟ ಆಗಲ್ಲ ಅಂತ ಹೇಳ್ತಿಲ್ಲ. ಇಷ್ಟ ಆದರೆ ಅದು ಒಂಥರ, ಬಟ್ ಅದಕ್ಕೋಸ್ಕರ ಫೋರ್ಸ್ ಮಾಡ್ಕೊಂಡು ಆಡೋದು ಆ ಥರ ಆಗಲ್ಲ. ಜಸ್ಟ್ ಯೋಚನೆ ಮಾಡು, ಅವಳು ಬಂದು ಆಗಿದ ತಕ್ಷಣ ರಾಶಿ ಹೆಂಗೆ ಚೇಂಜ್ ಆಯ್ತು? ರಾಶಿ ವೆರಿ ಸೊ ಅವಾಗ ಹೆಂಗೆ ಅನಿಸುತ್ತೆ ಗೊತ್ತಾ, ನೀನು ಓಕೆ ಯಾರೋ ಬಂದರು ಅಂತ ಇರಲಿಲ್ಲ ಅಂತ ಇಷ್ಟು ದಿನ ನಿನ್ನ ಜೊತೆ ಇದೆಯಾ, ಯಾರೂ ಇರಲಿಲ್ಲ ಅಂತ ಆ ಥರ ಫ್ರೆಂಡ್ಶಿಪ್ ಇದು. ಯಾರೂ ಇಲ್ಲ ಗುರು, ಯಾರೋ ಬೇಕು ಅದಕ್ಕೆ ಅಂತನಾ? ಅಟ್ಲೀಸ್ಟ್ ಏನಾದ್ರು ಎಂಡ್ ಆಗ್ತಿದೆ ಅಂದರೆ ಅದಕ್ಕೊಂದು ನೋಟ್ ಇರಬೇಕಲ್ಲ, ವೈ ಇಸ್ ಇಟ್ ಎಂಡಿಂಗ್? ಯಾರ ಜೊತೆನೋ ಜಸ್ಟ್ ಬಿಕಾಸ್ ನನಗೇನೋ ಇದು ಸಿಗುತ್ತೆ ಅಂತ ಇರೋದು, ಯಾರೂ ಇಲ್ಲ ಅಂತಿರೋದು, ಆಮೇಲೆ ಬಿಟ್ಬಿಡೋದು, ಇನ್ಯಾರೋ ಬಂದರು ಅಂತ ಅವಾಯ್ಡ್ ಮಾಡಿಬಿಡೋದು. ಅವಳಿಗೆ ಕೇಳಿದ್ರೆ 100% ಏನಂತ ಗೊತ್ತಾ, ನೀನು ಕಾವ್ಯ ಕ್ಲೋಸ್ ಆಗಿ, ನಾನು ಕಾವ್ಯ ಫಸ್ಟಿನೂ ಕ್ಲೋಸ್ ಆಗಿದ್ದೀವಿ. ಸಂಜೆ 5:15.
BB ಕಾಲೇಜ್ನಲ್ಲಿ ಇಂದು ವಾರ್ಷಿಕೋತ್ಸವ ನಡೆಯುತ್ತಿದೆ. ವಿದ್ಯಾರ್ಥಿಗಳಿಗಾಗಿ ನೃತ್ಯ ಸ್ಪರ್ಧೆಯನ್ನು ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಡ್ಯಾನ್ಸಿಂಗ್ ಚಾಂಪಿಯನ್. ಇದರ ಅನುಸಾರ ಈ ಸ್ಪರ್ಧೆಯಲ್ಲಿ ಡಿಬಾರ್ ಆಗಿರುವ ಸ್ಪರ್ಧಿಗಳಿಂದ ಹಿಡಿದು ಎರಡೂ ತಂಡಗಳ ಎಲ್ಲ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಬೇಕು. ಪ್ರತಿ ತಂಡ ಕಪಲ್ ಡ್ಯಾನ್ಸ್, ಬಾಯ್ಸ್ ಗ್ರೂಪ್ ಡ್ಯಾನ್ಸ್ ಹಾಗೂ ಗರ್ಲ್ಸ್ ಗ್ರೂಪ್ ಡ್ಯಾನ್ಸ್ ಎಂಬ 3 ವಿಭಾಗಗಳಲ್ಲಿ ನೃತ್ಯ ಪ್ರದರ್ಶಿಸಬೇಕು. ನೃತ್ಯ ಪ್ರದರ್ಶನಕ್ಕೆ ಅನುಗುಣವಾಗಿ ವೇಷಭೂಷಣ, ಕಲಾತ್ಮಕತೆ, ಪರಸ್ಪರ ಹೊಂದಾಣಿಕೆ, ಎಕ್ಸ್ಪ್ರೆಷನ್ಸ್ ಹಾಗೂ ಮನರಂಜನೆಯನ್ನು ಆಧಾರವಾಗಿಟ್ಟುಕೊಂಡು ಅಂಕಗಳನ್ನು ನೀಡಲಾಗುತ್ತದೆ. ಪ್ರತಿ ತಂಡದಿಂದ ಒಬ್ಬ ವಿದ್ಯಾರ್ಥಿ ತನ್ನ ತಂಡದ ಕಾರ್ಯಕ್ರಮಗಳ ನಿರೂಪಣೆ ಮಾಡಬೇಕು. ಈ ಟಾಸ್ಕ್ನ ತೀರ್ಪುಗಾರರಾಗಿ ಪ್ರಿನ್ಸಿಪಲ್ ಅವರ ಜೊತೆಗೆ ಕೆಲವು ವಿಶೇಷ ಅತಿಥಿಗಳು ಬರಲಿದ್ದಾರೆ. ಶುಭವಾಗಲಿ ಬಿಗ್ ಬಾಸ್. ಸಂಜೆ 6:20. ಪುನಃ ಹೋಗು. ಪ್ರೀತಿಯಲ್ಲಿ ಇರು ಸುಖ ಬುದ್ಧಿಯಲಿಲ್ಲ. ಇಲ್ಲ ಇದೆ ನಾನು ಹೇಳಂಗಿಲ್ಲ ಪ್ರೀತಿಯಲ್ಲಿ ಇರು ಸುಖ ಗೊತ್ತಿರಲಿಲ್ಲ. ನೋಡಿ ಅದು ಸುಮ್ಮನೆ ಅವ್ರು ಇದು ಮಾಡ್ತಾರೆ. ರಾತ್ರಿ 7:55. ಆಮೇಲೆ ಸುಮ್ಮನೆ ಓಲ್ಡ್ ಬಿಟ್ಟು ಹೋಗ್ತೀರಿ. ರಾತ್ರಿ 8 ಗಂಟೆ. ಅಣ್ಣ ಏನಾರು ಎತ್ತುವಾಗ ಮಾಡುವಾಗ ಏಟ್ ಗೀಟ್ ಆದರೆ ಚೆನ್ನಾಗಿರಲ್ಲ. ಲಿಫ್ಟಿಂಗು ನಮ್ದ್ರಲ್ಲಿ ಮಾಡ್ಬೋದಿತ್ತು, ಬಟ್ ನಮ್ದು ಲಿಫ್ಟಿಂಗ್ ಯಾವುದು ಇಲ್ಲ ಅಂತ ಇದೆ. ಇಲ್ಲ ಎತ್ತು ಬಿಡ್ತಿದ್ದೆ ಹಂಗೆ. ರಾತ್ರಿ 9:25. ಈಗ ನನ್ನ ಜಾಗ ತುಂಬೋದಕ್ಕೆ ಈ ಮನೇಲಿ ತುಂಬಾ ಜನ ಇದ್ದಾರೆ. ನಿಮ್ಮ ಜಾಗ ತುಂಬ ನನ್ನ ಜಾಗ ತುಂಬಕ್ಕೆ ತುಂಬಾ ಜನ ಇದ್ದಾರೆ. ಯಾವ ಥರ ಜಾಗ ಮೇಡಮ್? ಜಾನುಗೆ. ಹೌದಾ? ನಾನು ಜಾನುಗೆ ರೇಗಿಸ್ತಾ ಇದ್ದೀನಿ. ಹೌದಾ? ಯಾರ ಜಾಗನ ಯಾರು ತುಂಬಕ್ಕಾಗಲ್ಲ. ಅವ್ರ ಜಾಗ ಅವ್ರವ್ರೆ ಅಲ್ವಣ್ಣ? 100%. ನಿಮ್ಮ ಪಾರ್ಟ್ನರ್ನ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತ್ಬಿಟ್ಟಿದ್ದೆ ಯಾಕೆ? ಏನಂದ್ರೆ ಏನು ರೇಗಿಸ್ತಿದ್ದೀನಿ? ಸೀರಿಯಸ್ ರಿಯಾಕ್ಷನ್ಸ್ ಕೊಟ್ಬಿಟ್ರೆ ನೀನು ಅಫೆಂಡ್ ಆಗ್ತಿದ್ಯಾ ಸೂರ? ನೋ ಕಾಮೆಂಟ್ಸ್. ಟಾಸ್ಕ್ ಆಗಲಿ ಆಮೇಲೆ ಮಾತಾಡ್ತೀನಿ. ಲೆಟ್ ಮೀ ಡಾನ್ಸ್ ಫಸ್ಟ್, ಫಿನಿಶ್ ಇಟ್ ಆಫ್. ಚೆನ್ನಾಗಿ ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿದ್ದದ್ದು ನೀನು. ಕಪಲ್ ಡ್ಯಾನ್ಸ್ 6th ಸ್ಟ್ಯಾಂಡರ್ಡ್. ಕಪಲ್ ಡ್ಯಾನ್ಸ್ ಫಸ್ಟ್ ಟೈಮ್. ಕಪಲ್ ಡ್ಯಾನ್ಸ್ ಮಾಡೇ ಇಲ್ಲ. ಎಲ್ಲಿ ಸ್ಕೂಲಲ್ಲಿ ಕಪಲ್ ಡ್ಯಾನ್ಸ್ ಎಲ್ಲಿ ಮಾಡಿಸ್ತಾರೆ? ಹುಡುಗರು ಬಾಯ್ಸ್ ಕಾಲೇಜ್ ಅದಾದ್ಮೇಲೆ ನೀನು ಮಾಡಿಲ್ಲ. ಕಪಲ್ ಡ್ಯಾನ್ಸ್ ಮಾಡೇ ಇಲ್ಲ. ಎಲ್ಲಿ ಮಾಡ್ತೀನಿ? ನಂಗೇನು ಗೊತ್ತು. ಪರ್ಫಾರ್ಮೆನ್ಸ್ ಎಲ್ಲಿ ಕೊಡಕ್ಕೆ ಹೋಗ್ಲಿ ನಾನು? ಪರ್ಫಾರ್ಮೆನ್ಸ್ ಇಲ್ಲ, ನಾರ್ಮಲ್ ಆಗು ನೀನು ಡ್ಯಾನ್ಸ್ ಮಾಡಿಲ್ವಾ? ಅಷ್ಟೊಂದು ಅನ್ರೊಮ್ಯಾಂಟಿಕ್. ಅನ್ರೊಮ್ಯಾಂಟಿಕ್ ಗಾಯ ನೀನು. ಯಪ್ಪ. ರಾತ್ರಿ 9:50.
ಹೇಗಿದ್ದೀರಾ? ಸೂಪರ್. ಸ್ವಲ್ಪ ನಗ್ಗಿರಪ್ಪ, ನಗಿರಿ. ಸಾಕಾಗಿ. ಹಾಯ್, ಹಲೋ, ಆರಾಮಿದ್ದೀರಾ? ಮಲ್ಲು, ಅವ್ರು ಮಲ್ಲು, ಮಲ್ಲಮ್ಮ ಇಟ್ಕೊಂಡ್ರೆ ಮಲ್ಲಮ್ಮನ ಇಟ್ಕೊಂಡ್ರೆ. ಧಾರಾವಾಹಿ ದಿನ ನೋಡ್ತೀರಿ? ದಿನ ಎಲ್ಲಿ ನೋಡ್ತಾ ಇದ್ದೀರಾ? ಬೆಂಗಳೂರಲ್ಲಿ. ನಮ್ಮ ಧಾರಾವಾಹಿ 7 ಗಂಟೆಗೆ ಬರುತ್ತೆ. ಇಲ್ಲಿ ಎಲ್ಲಿ ನೋಡ್ತಿದ್ದೀರಾ? ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಇವಾಗ ಮಿಸ್ ಮಾಡ್ಕೊತೀವಿ, ಅದಕ್ಕೆ ಬಂದ್ಬಿಟ್ಟೆ ನಾನು. ಅಶ್ವಿನಿ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀನಿ. ಹಾಯ್. ಎಂತ ಗೊತ್ತುಂಟಾ, ಲೈಕ್ ನನ್ಗೇನ್ ಅನ್ಸ್ತು ಅಂದ್ರೆ ನಿಮ್ ಹತ್ರ ಅದಿದೆ, ಆದ್ರೆ ಇವ್ರ ಹತ್ರ ಅದಿಲ್ಲ. ಲೈಕ್ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಅವರು ಮನೆ ಯಾರಾದ್ರೂ ತೋರಿಸ್ರಪ್ಪ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣುತ್ತೆ ಹೊರಗಡೆ. ವೆಲ್ಕಮ್ ಟು ಬಿಬಿ ಕಾಲೇಜ್. ಥ್ಯಾಂಕ್ ಯು. ಈಗ ನೀವು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿದ್ದೀರಾ? ಮತ್ತಿನ್ನೇನು, ದಯವಿಟ್ಟು ಈಗಿರೋರ್ನೇ ತಡಿ ಕಾಯ್ತಾ ಇಲ್ಲ. ಇಲ್ಲ, ನಾನು ತುಂಬಾ ಒಳ್ಳೆ ಹುಡುಗಿ. 2 ದಿನ, 3ನೇ ದಿನ ನಾನು ಹಿಂಗೆ ಅದಕ್ಕೇನೆ. ರಾತ್ರಿ 10 ಗಂಟೆ. ನೋಡಿ ಕಿಚನ್ ಎಲ್ಲ ಯೂಸ್ ಮಾಡಿ ಹೆಂಗ್ ಮಾಡಿರ್ತಾರೆ. ಅವಾಗೆ ಸಕ್ಕದಾಗಿತ್ತು. ಅಲ್ಲಿ ಹೋಗಿ ಹಿಂಗ್ ಬರೋ ಅಷ್ಟೊಂದು ಗಲೀಜಾಗೋಗಿರ್ತದೆ. ಇವಾಗ ಬೇಡ, ಆಮೇಲೆ ಫಂಕ್ಷನ್ ಆದ್ಮೇಲೆ. ಅಲ್ಲ, ತುಂಬಾ ಓವರ್ ಮಾತಾಡ್ತಿದ್ದಾಳೆ ಅವಳ ಬಾಯಲ್ಲಿ. ಏನು ಬೇಕು ಅವಳಿಗದೆಲ್ಲ? ನಿಂದ ಎಷ್ಟಿದೆ, ನೀನು ಅಷ್ಟು ಮಾತಾ ನೋಡ್ಕೋ ರಕ್ಷಿತಾ. ನಿನ್ ಎಲ್ಲದಕ್ಕೂ ಮಧ್ಯಕ್ಕೆ ಬರ್ಬೇಡ, ಮಧ್ಯಕ್ಕೆ ಬರ್ಬೇಡ ಅಷ್ಟೇ. ಅರ್ಥ ಮಾಡ್ಕೋ. ಸುಮ್ಮನೆ ಈಗ ಬೇಡ, ಆಮೇಲೆ ಮಾತಾಡ. ಸುದಿ ನಿಮಗೆ ಸರಿ ಅನ್ನಿಸ್ತಾ ಅವಳು ಮಾತಾಡಿದ್ದು? ಯಾವಾಗ್ಲೂ ಸರಿ ಅಲ್ಲ ಅದು ಮಾತುಗಳು. ಯಾವ ಸಾಂಗ್ ನಿಮ್ದು ಅಂತ ನಾನು ಎಂತ ಇಲ್ಲ ಮಾತ್ರ ಏನಂತ ಮಾತಾಡಿದ್ಲು ಗೊತ್ತಾ? ಎಷ್ಟು ಸಲ ನಾನು ನೋಡ್ತೀನಿ. ನಾನು ಅಯ್ಯೋ ಗೆಸ್ಟ್ ಬಂದಿದ್ದಾರೆ, ನೀವು ಅಲ್ಲಿ ಎಂತ ಮಾಡ್ತಾ ಇದ್ದೀರಾ ಅಷ್ಟೇ. ಬಾಯ್ತು, ಕೂತ್ಕೋ. ಆಯ್ತು, ಗೆಸ್ಟ್ ಬಂದವ್ರು, ಬಾ ನಾವೆಲ್ಲಿ ಕೂತ್ಕೋ. ಕನ್ಫ್ಯೂಸ್ ಆಗ್ಬಿಡಿ ಮಲ್ಲಮ್ಮ. ನೀವು ಯಾರು ಏನಾದ್ರು ಅನ್ಕೊಳ್ಳಿ, ಯಾರು ಏನಾದ್ರು ಮಾತಾಡ್ಕೊಳ್ಳಿ, ನೋಡ್ತಿದ್ದಿ ನಾನು ಹೆಂಗ್ ನಡೀತದೆ. ಸೂಪರ್ ಆಗಿ ಬರ್ತಾ ಇದೆ. ಹೌದ್ರಿ, ಬನ್ನಿ. ಚಿಯರ್ಸ್. ನಿಮ್ಗೆ ಶೇರ್ ಮಾಡಲ್ಲ ನಾನು. ನಿಮ್ಮ ಪ್ರಿನ್ಸಿಪಲ್ ಶೇವ್ ಮಾಡ್ದಾಗಿಂದ ಕಾಯ್ತಾ ಇದೀವಿ ಹೊರಗಡೆ ಕೂತ್ಕೊಂಡು. ಥ್ಯಾಂಕ್ ಯು. ಅಷ್ಟೇ ಮಲ್ಲಮ್ಮ. ಸಗದಾಗಿ ಆಡ್ತಾ ಇದ್ದೀರಾ. ಹೋಗ್ಬಿಟ್ಟು ಬನ್ನಿ. ಆಲ್ ದ ಬೆಸ್ಟ್. ರಾತ್ರಿ 10:05. ಮಾತಲಿ ಹೇಳಲು ಏನೋ ಒಂಥರ, ಕೇಳದೆ ನೀನಿರು ನೀ ನಿರಂತರ. ಮೇಡಮ್ ಚೆನ್ನಾಗಿದ್ದೀರಾ? ನಾನು ಯಾರು ಗೊತ್ತಾಯ್ತಾ? ಡೆಫಿನೆಟ್ಲಿ ಗೊತ್ತು. ಎಲ್ಲರೂ ಪರಿಚಯ ಇದ್ದೀರಾ? ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ ಮ್ಯಾಮ್. ನೀವು ಹೇಗಿದ್ದೀರಾ? ಪ್ರಿನ್ಸಿಪಲ್ ಥರನೇ ಕಾಣಿಸ್ತಾ ಇದ್ದೀರಾ. ವೆರಿ ಸ್ಟ್ರಿಕ್ಟ್. ಈ ಥರ ಪ್ರಿನ್ಸಿಪಲ್ ಇದ್ಬಿಟ್ರೆ ಎಲ್ಲರೂ ಸುಮ್ಮನೆ ಗಪ್ಚುಪ್ ಅಂತ ಕೇಳಬೇಕು. ಆ ಥರ ಬರ್ತಿದೆ. ಸೂಪರಾಗಿ ಆಗ್ತಾ ಇದೆ. ಸೀರಿಯಲ್ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಬಿಗ್ ಬಾಸ್ ಅಂತೂ ಸೂಪರಾಗಿ ಬರ್ತಾ ಇದೆ. ಎಲ್ಲರೂ ಇಷ್ಟಪಡ್ತಿದ್ದಾರೆ. ಸಕ್ಕದ ಎಂಟರ್ಟೈನಿಂಗ್ ಆಗಿದೆ ಆ್ಯಕ್ಚುಲಿ. ರಾತ್ರಿ 10:20. ಇದು ಬಿಗ್ ಬಾಸ್. ಎಲ್ಲಿ ನೋಡ್ಬೇಕು? ವಾಯ್ಸ್ ಕೇಳಿಸ್ಕೋಬೇಕಷ್ಟೇ. ಬಿಬಿ ಕಾಲೇಜ್ ವಾರ್ಷಿಕೋತ್ಸವದ ಈ ಶುಭ ದಿನದಂದು ಡ್ಯಾನ್ಸಿಂಗ್ ಚಾಂಪಿಯನ್ ಸ್ಪರ್ಧೆಯ ತೀರ್ಪುಗಾರರಾಗಿ ಆಗಮಿಸಿರುವ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಭಾಗ್ಯ ಹಾಗೂ ಪ್ರೇಮಕಾವ್ಯ ಧಾರಾವಾಹಿಯ ಪ್ರೇಮ. ನಿಮಗೆ ಬಿಗ್ ಬಾಸ್ ಸೀಸನ್ 12ರ ಈ ಮನೆಯಲ್ಲಿ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್. ನೀವಿಲ್ಲಿ ಕಳೆಯುವಷ್ಟು ಕಾಲ ಮನರಂಜನಾತ್ಮಕವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ರಾತ್ರಿ 10:40. ಬೇಬಿ ಕಾಲೇಜ್ನ ಬೇಬಿ ಫೆಸ್ಟ್ಗೆ ರೆಡ್ ಹೌಸ್ ತಂಡದ ವತಿಯಿಂದ ಹಾಗೆಯೇ ಈ ಬ್ಯೂಟಿಫುಲ್ ಜಾನ್ವಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಲ್ಲಿ ನಮ್ಮ ದೇವರಂತ ಪ್ರಿನ್ಸಿಪಲ್ ಕೂತಿದ್ದಾರೆ. ಪ್ರಿನ್ಸಿಪಲ್ ರಘು ಅವ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ.
BB ಫೆಸ್ಟ್ಗೆ ನಮ್ಮ ಗಾರ್ಜಿಯಸ್ ಹೀರೋಯಿನ್ಸ್ ಆಗಮಿಸಿದ್ದಾರೆ. ಕರ್ನಾಟಕದ ಮನೆ ಮಗಳಾದಂತಹ ನಮ್ಮ ಭಾಗ್ಯಕ್ಕಂಗೆ ರೆಡ್ ಹೌಸ್ ತಂಡದ ವತಿಯಿಂದ ಪ್ರೀತಿಯ ಸ್ವಾಗತ. ಪ್ರೇಮ ಕಾವ್ಯ ಸೀರಿಯಲ್ನ ನಟಿ ಹಾಗೇನೆ ವೆರಿ ಕ್ಯೂಟ್ ಬ್ಯೂಟಿಫುಲ್ ಪ್ರೇಮ ಅವರು ಕೂಡ ಇದ್ದಾರೆ. ಪ್ರೇಮ ಅವರೇ, ನಿಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ. ಓಕೆ, ಈಗ ನಿಮ್ಮ ಮುಂದೆ ಒಂದು ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದು ಎಲ್ಲ ಹುಡುಗಿಯರ ನಿದ್ದೆಗೆಡಿಸಿರುವಂತಹ ವೆರಿ ಹ್ಯಾಂಡ್ಸಮ್ ಸೂರಜ್ ಹಾಗೂ ಕಾವ್ ಕಾವ್ ಕಾವ್ಯ ಇದೀಗ ಸ್ಟೇಜ್ ಮೇಲೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾಂತೀಯ, ತಾಂತೀಯ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾಂತೀಯ, ತಾಂತೀಯ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾಂತೀಯ, ತಾಂತೀಯ. ಹೊಸದು ತೀರ ಹೊಸದು, ಒಲವ ಮಿಡಿತ ಹೊಸದು. ಸುಖದ ಅರ್ಥ ತಿಳಿದೆ ಬಾರೆನ್ನ ರಾಜ, ಅದರ ಸೊಗಸು ಸವಿದೆ. ಮನಸ್ಸು ಆಡಿದೆ ಹಾಡಿದೆ ನಿನ್ನನ್ನು ಕೇಳಿದೆ ಎಂದು ಕಲ್ಯಾಣ. ಕನಸು ಕಣ್ಣಲ್ಲಿ ತುಂಬಿದೆ ಮೆಲ್ಲಗೆ ಹೇಳಿದೆ ಹಿಂದೆ ಆಗೋಣ. ಓ ಮೈ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ, ಹೂ ಅಂತೀಯ, ಬಾಂತೀಯ, ತಾಂತೀಯ. ಹಾಯ್ ಕಾವ್ಯ ಅಂಡ್ ಸೂರಜ್. ಹಾಯ್ ಮ್ಯಾಮ್. ಸಿಕ್ಕಿರೋ ಟೈಮಲ್ಲಿ ಕೊರಿಯೋಗ್ರಫಿ ಮಾಡಿ ಪ್ರಾಕ್ಟೀಸ್ ಮಾಡಿ ಒಂದು ಲೆವೆಲ್ ಚೆನ್ನಾಗಿ ಮಾಡಿದ್ರಿ. ಲಿಫ್ಟ್ ಎಲ್ಲೋ ಒಂದು ಕಡೆ ಮಿಸ್ ಆಯಿತು, ಅದಾದ್ಮೇಲೆ ಸ್ವಲ್ಪ ಕಾನ್ಷಿಯಸ್ ಆದ್ರಿ. ಬಟ್ ಅದಕ್ಕೆ ಮುಂಚೆ ನಿಮ್ಮಿಬ್ರು ಮಧ್ಯೆ ಇರೋ ಕೆಮಿಸ್ಟ್ರಿ ಏನಿತ್ತಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಡಾನ್ಸ್ ಮಾಡಿ ಸ್ಟೆಪ್ ಮಾಡಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಕಾವ್ಯ ಫುಲ್ ಬಾಲಿವುಡ್ ಹೀರೋಯಿನ್ ಲೆವೆಲಲ್ಲಿ ಫೀಲ್ ತಗೊಂಡು ಡಾನ್ಸ್ ಮಾಡಿದ್ಲು. ಥ್ಯಾಂಕ್ ಯು ಮ್ಯಾಮ್. ಯು ಆರ್ ಅ ವೆರಿ ಗುಡ್ ಡಾನ್ಸರ್. ಬಟ್ ಸೂರಜ್, ನೀವು ತುಂಬ ಟ್ರೈ ಮಾಡಿದ್ರಿ ಇವತ್ತು. ನಿಮ್ಮ ಎಫರ್ಟ್ಸನ್ನ ನಿಜವಾಗ್ಲೂ ಮೆಚ್ಚಬೇಕು. ಸಿಕ್ಕಿರೋ ಕಾಸ್ಟ್ಯೂಮಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯ್ತು. ಮೇಡಮ್, ನೀವು ಟೆಸ್ಟೆಡ್ ಗ್ಲಾಸ್ ಹಾಕಿಲ್ಲ ಅನ್ಸುತ್ತೆ ನೋಡಿ. ಯಾಕೆ ನೀವು ಟೆಸ್ಟೆಡ್ ಗ್ಲಾಸ್ ಹಾಕ ಬಂದಿಲ್ಲ ಅನ್ಸುತ್ತೆ. ಟೆಸ್ಟೆಡ್ ಗ್ಲಾಸ್ ಹಾಕಿದ್ರೆ ನೀನು ನೋಡಿದಾಗ ನಂಗೆ ಭಯ ಆಗ್ತಿರ್ಲಿಲ್ವಾ? ಅಲ್ಲ, ಕೆಮಿಸ್ಟ್ರಿ ಅಂದ್ರಲ್ಲ. ನನಗೆ ಒಂದು ವಿಷಯ ಕೇಳಬೇಕು. ಕಾಲೇಜ್ ಡೇಸ್ ಅಲ್ಲಿ ಸೂರಜ್ ಹೇಗಿದ್ರು? ತುಂಬಾ ಫ್ಯಾನ್ ಫಾಲೋಯಿಂಗ್ ಅಂತೂ ಇರ್ತಾರೆ. ಇತ್ತು ಮ್ಯಾಮ್, ಹೇಗ್ ಬಟ್ manage ಡಾನ್ಸ್ ಮಾಡ್ತಾ ಎಲ್ಲ ಮಾಡ್ತಿರ್ಲಿಲ್ಲ. ಡಾನ್ಸ್ ಫಸ್ಟ್ ಟೈಮ್ ಮಾಡಿರೋದು ನಾನು. ಗೊತ್ತಾಯ್ತು ಕಂಪ್ಯೂಟರ್. ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಡಾನ್ಸ್. ನಿಮಗೆ ಫ್ಯಾನ್ ಫಾಲೋಯಿಂಗ್ ನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ ನೀವು? ಅಷ್ಟೊಂದೆಲ್ಲ ಏನಿರ್ಲಿಲ್ಲ ಮ್ಯಾಮ್. ಈಗ ರೀಸೆಂಟ್ ಆಗಿ ಸ್ವಲ್ಪ ಆಗಿದೆ, ಮುಂಚೆ ಎಲ್ಲ ಸ್ವಲ್ಪ ಇತ್ತು. ಯಾಕೆ? ಅವಾಗೆಲ್ಲ ತುಂಬಾ ದಪ್ಪ ಇದೆ, ಯಾರು ಅಷ್ಟು ಇದು ಮಾಡ್ತಿರ್ಲಿಲ್ಲ. ದಪ್ಪ ಸಣ್ಣ ಅಂತ ಅಲ್ಲ, ನೀವು ಯು ಹ್ಯಾವ್ ಅ ವೆರಿ ಚಾರ್ಮಿಂಗ್ ಸ್ಮೈಲ್. ಸೊ ಆಬ್ವಿಯಸ್ಲಿ ಹುಡುಗಿರು ಬಿದ್ದಿರ್ತಾರೆ. ಮೇಡಮ್, ನಂದು ಸೊ ಅದನ್ನೆಲ್ಲ ನಿನ್ ಸ್ಮೈಲ್ ಯಾಕಾದ್ರೂ ಕೊಟ್ನೋ ಭಗವಂತ. ಮೇಡಮ್, ಡಿಂಪಲ್ ಬರುತ್ತೆ ನೋಡಿ. ಸರ್, ಇದು ಹೊಡಿಬೋದಾ ಸರ್? ಹೊಡಿಬೋದಾ? ಸ್ವಿಮ್ಮಿಂಗ್ ಪೂಲ್ ಹಾಕೋಣ. ಹಾಕಿಸ್ಬಿಡಿ ಸರ್, ಅಲ್ಲೇ ಇರ್ಲಿ, ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇಲ್ಲಿ ಸೈಲೆಂಟ್ ಆಗಿದೆ. ಸರಿ ಸರ್, ಆಯ್ತು. ನಿಮ್ಗೇನಾದ್ರೂ ಕೇಳಕ್ಕಿದೆಯಾ? ಇಲ್ಲ, ಆ್ಯಕ್ಚುಲಿ ಇಬ್ರು ಸೂಪರಾಗಿ ಕಾಣಿಸ್ತಾ ಇದ್ದೀರಾ. ಕಾಸ್ಟ್ಯೂಮ್ಸು ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಕಾವ್ಯ ಅಂಡ್ ಸೂರಜ್. ಥ್ಯಾಂಕ್ ಯು ಸರ್. ಸರ್, ಆ ಅಪ್ಪನ ತೊಗೊಂಡೋಗಿ ನೀರಿಗೆ ಹಾಕಿ ಸರ್, ಪ್ಲೀಸ್ ಸರ್. ರಾತ್ರಿ 10:55. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಕಣ್ಣು ನನ್ನ ಮೇಲೆ, ಹಾಗಂತ ನಾನು ಹೇಳಿದ್ರೆ ಮಾರಿ ಕಣ್ಣು ಹೋರಿ ಮೇಲೆ ಅಂತ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮೂಲಕ ತೋರಿಸೋದಕ್ಕೆ ಬರ್ತಾ ಇದ್ದಾರೆ. ಮಾಸ್ ಪರ್ಫಾರ್ಮೆನ್ಸ್ಗೆ ಈಗ ಸ್ಟೇಜ್ಗೆ ಬರ್ತಾ ಇರೋದು ನಮ್ಮ ಸೈಲೆಂಟ್ ಕಿಲ್ಲರ್ ಅಭಿ, ಎನರ್ಜೆಟಿಕ್ ಧ್ರುವನ್ ಹಾಗೂ ಮಗುವಿನಂತಹ
ಮನಸ್ಸಿನ ಡಬಲ್ ಮೀನಿಂಗ್ ಚಂದ್ರಣ್ಣ. ಕಣ್ಣು ಕೋರಿಮ್ಯಾಗೆ ಕಣ್ಣು ಕೋರಿಮ್ಯಾಗೆ ಅವಳ ಕಣ್ಣು ಆಗಟ್ಟಾಗೆ ಇವನ ಕಣ್ಣು ಅವಳ ಮ್ಯಾಗೆ ಮೂರು ಕಣ್ಣು ಇವರ ಮ್ಯಾಗೆ ಶೋಭಣಕ್ಕೆ ನಿಂಗೊತ್ತ ಆ ರಾವಣ ಹೆಂಗ್ ಸತ್ತ ಹೆಂಗಿಂಗಿತ್ತು ಎಂತೆಂತೋರೆ ಏನೇನಾದ್ರು ದಿಲ್ಲಿನಾಗೆ ಮೆರೆದೋರೆಲ್ಲ ಜೈಲು ಸೇರಿದ್ರು ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಮ್ಗೂ ಒಳ್ಳೆ ಕಾಲ ಬರ್ತದೆ ಮಾರಿ ಕಣ್ಣು ಕೋರಿನ್ಯಾಗೆ ಕಣ್ಣು ಕೋರಿನ್ಯಾಗೆ ಅವಳ ಕಣ್ಣು ಆಗಟ್ಟಾಗೆ ಇವನ ಕಣ್ಣು ಅವಳ ಮ್ಯಾಗೆ ಮೂರು ಕಣ್ಣು ಇವರ ಮ್ಯಾಗೆ ಸಾಕಾಗಿತ್ತು, ಸೂಪರ್ ಆಗಿತ್ತು. ಅದೇ ಕ್ಯಾರೆಕ್ಟರ್ ಅಲ್ಲಿ ಇದ್ರೆ ಅಣ್ಣ ಸೆಂಟ್ರಲ್ಲಿ ಕೆಪ್ಪ ಯಾರ್ದು ಏನ್ ಎಕ್ಸ್ಪ್ರೆಷನ್ಸ್ ಅಂದ್ರೆ ಅಣ್ಣನ ಹೇರ್ ಸ್ಟೈಲ್ಗೆ ಒಂದ್ 2 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನಾನು. ಅಭಿ ನಾನು ನೀವು ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ನಿಮ್ ಪರ್ಫಾರ್ಮೆನ್ಸ್ ಯಾವತ್ತೂ ನೋಡಿಲ್ಲ. ಸೂಪರ್ ಆಗಿ ನೀವು ಜೈಲ್ಗೆ ಹೋದ್ರು ಅನ್ನೋದನ್ನ ಯಾವ ಲೆವೆಲ್ ಇಂಟೆನ್ಸಿಟಿಲಿ ತೋರಿಸಿದ್ರಿ ಅಂದ್ರೆ ಶಬಾಷ್, ಅಮೇಸಿಂಗ್ ಆಗಿತ್ತು. ಧ್ರುವನ್, ಆ ಜೋಶು, ಆ ಸ್ಮೈಲು, ಆ ಎನರ್ಜಿ, ಆ ಸ್ಟೆಪ್ಸ್ ಅಲ್ಲಿ ಕೊಡ್ತಾ ಇದ್ದಿದ್ದಂಥ ಸ್ವ್ಯಾಗು ಲಾಸ್ಟ್ ವರ್ಗೂ ಹಾಗೆ ಕಂಟಿನ್ಯೂ ಆಯ್ತು. ಇಟ್ ವಾಸ್ ಅ ಫುಲ್ ಆನ್ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್. ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು. ರಾತ್ರಿ 11:05. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲಿಲ್ಲ, ನಿನ್ನ ಕಡಲಿನ ನಾದಾಬೇಕೆಂದು ಮನೆ ಕಡೆಗೆ ಕಳಿಸೋ ಕಾಪಿಗೆ ಮಾಡಿರ ಗಂಪನ್ನು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ ಗೋಪಾಲ ಬಾ ಗೋವಿಂದ ಬಾ ಬಾ. ಕೈಯಲ್ಲಿ ಬಿಲ್ಲು ಹಿಡಿದೋನು ರಾಮ, ಗದೆಯನ್ನು ಹಿಡಿದಿರುವ ವೀರ ಭೀಮ. ವೆರಿ ಗುಡ್. ರಕ್ಷಿತಾ, ರಕ್ಷಿತಾ ಇಲ್ಲಾದ್ರೂ ಸ್ಟೆಪ್ ಚೇಂಜ್ ಮಾಡ್ತೀಯ ಅನ್ಕಂದೆ, ಇಲ್ಲೂ ಚೇಂಜ್ ಮಾಡಿಲ್ಲ. ಬೆಳಿಗ್ಗೆ ಎದ್ದಾದ್ರೂ ಅದೇ ಸ್ಟೆಪ್. ಹಾಯ್ ಇಲ್ಲ ಮಾತಾಡ್ಸೋಣ. ಹಾಯ್, ಏನ್ ಎನರ್ಜಿ ರಕ್ಷಿತಾ. ಅವ್ರ 3 ಜನದ ಎನರ್ಜಿ ಒಬ್ಳೆ ತಿನ್ನಾಕ್ಬಿಟ್ಟಿಯಲ್ಲ ರಕ್ಷಿತಾ ನೀನು. ಥ್ಯಾಂಕ್ ಯು ಅಕ್ಕ. ಯಾರು ಕೊರಿಯೋಗ್ರಫಿ ಮಾಡಿದ್ದು? ರಕ್ಷಿತಾ, ನಾವು, ಕಾವ್ಯ. ಸಾಂಗ್ ಸೆಲೆಕ್ಷನ್ ಯಾರ್ದು? ಸೂಪರ್ ಆಗಿದೆ. ರಕ್ಷಿತಾ ಅಂದ್ರೆ ಸೆಲೆಕ್ಷನ್. ಅಂಡ್ ಮಲ್ಲಮ್ಮಗೆ ಪಾಪ ಅಷ್ಟೊಂದು ಡಾನ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅವ್ರನ್ನ ನೀವು ಯಾವ ಥರ ಯೂಸ್ ಮಾಡ್ಕೊಂಡಲ್ಲ, ತುಂಬ ಚೆನ್ನಾಗಿತ್ತು. ಅವ್ರು ಅಲ್ಲಿದ್ರು ಡಾನ್ಸ್ ಮಾಡಿದ್ರು, ಬಟ್ ಡಾನ್ಸ್ ಮಾಡಲಿಲ್ಲ. ತುಂಬ ಚೆನ್ನಾಗಿ ಅವ್ರನ್ನ ಯೂಸ್ ಮಾಡ್ಕೊಂಡ್ರಿ. ಮಲ್ಲಮ್ಮ ತುಂಬ ಕ್ಯೂಟ್ ಕೃಷ್ಣ ಥರ ನಿಂತಿದ್ರಿ. ಥ್ಯಾಂಕ್ ಯು ರೀ. ನೀವು ಕಳ್ಳ ಕೃಷ್ಣನ ಮುದ್ದು ಕೃಷ್ಣನ? ಇಬ್ರು ಬೇಕಾದಾಗ ಬೆಣ್ಣೆ ಕೃಷ್ಣ ರೀ. ಬೆಣ್ಣೆ ಕೃಷ್ಣನ ನೀವು? ಬೆಣ್ಣೆ ಕೃಷ್ಣ ಕ್ಯೂಟ್ ಕೃಷ್ಣ ಥರ ನಿಂತ್ಕೊಂಡಿದ್ರಿ. ಆ್ಯಂಡ್ ಜಾನು,
ಎಷ್ಟು ಇಂಪ್ರೂವ್ ಆಗಿದ್ದೀರಾ ಗೊತ್ತಾ ನೀವು. ಐ ಸ್ಟಿಲ್ ರಿಮೆಂಬರ್ ನನ್ನಮ್ಮ ಸೂಪರ್ ಸ್ಟಾರ್ ಮಾಡುವಾಗ ಜಾಹ್ನವಿಗೆ ಡಾನ್ಸ್ ಬರಲ್ಲ ಅಂತ ಎಲ್ಲರೂ ರೇಗಿಸ್ತಾ ಇದ್ರು. ಬಟ್ ಇವತ್ತು ನೀವು ಹಾಕಿದ ಎಫರ್ಟ್ ಇದೆಯಲ್ಲ, ಹ್ಯಾಟ್ಸ್ ಆಫ್ ಟು ಯು. ಇಬ್ರು ತುಂಬ ಚೆನ್ನಾಗಿ ಮಾಡಿದ್ರಿ. ರಕ್ಷಿತಾ ಅವರು ನೀವು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸಖತ್ ಕ್ಯೂಟ್ ಆಗಿತ್ತು, ಸಖತ್ ಎನರ್ಜೆಟಿಕ್ ಆಗಿ ಮಾಡಿದ್ರಿ. ಅವರಲ್ಲಿ ಅದಿದೆ. ಹೌದು ಮ್ಯಾಮ್, ನೀವು ತುಂಬ ಚೆನ್ನಾಗಿ ಮಾಡಿದ್ರಿ. ಸೂಪರ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು ನಿಮ್ಮ ಕಲರ್, ನೀವು ಹಾಕಿರೋ ಜ್ಯುವೆಲ್ಸು, ಅವ್ರು ಹಾಕಿರೋ ಡ್ರೆಸ್ಸು ಎಲ್ಲ ಫುಲ್ ಕಲರ್ಫುಲ್ ಆಗಿತ್ತು, ಸೂಪರ್ ಆಗಿತ್ತು. ರಾತ್ರಿ 11:10. ನಮ್ಮ BB ಕಾಲೇಜ್ನ ನೀವು ನೋಡ್ತಾ ಬಂದಿದ್ರೆ, ನಮ್ಮ ಸ್ಪೆಷಲಿ ಬ್ಲೂ ಹೌಸಲ್ಲಿ ಒಬ್ಬರು ಕಿತಾಪತಿ ಕಪಲ್ಸ್ ಇದ್ದಾರೆ. ಅವರು BB ಕಾಲೇಜಿಗೆ ವರ್ಲ್ಡ್ ಫೇಮಸ್ ಆಗಿರೋ ಕಿತಾಪತಿ ಕಪಲ್ಸ್. ಈ ಕಿತಾಪತಿ ಹಿಂದೆ ರೊಮ್ಯಾನ್ಸ್ ಇದೆಯೋ ಇಲ್ವೋ ಅಂತ ತೋರಿಸ್ಕೊಡಕ್ಕೆ ಪರ್ಫಾರ್ಮೆನ್ಸ್ ಮೂಲಕ ಬರ್ತಿದ್ದಾರೆ ನಮ್ಮ ಸ್ಟ್ರೇಟ್ ಹಿಟ್ ಅಶ್ವಿನಿ ಹಾಗೂ ಗಿಲಿ 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 ಗಿಲಿ. ವೆರಿ ಗುಡ್, ಚೆನ್ನಾಗಿದೆ. ಸುಮ್ನೆ ಓಳು ಬಿಡೋ ಸುಂದರಿ, ಸುಳ್ಳೆ ತರ್ಲೆ ಮಾಡೋ ಬಿತ್ತರಿ, ಒಗ್ಗೆಲೆ ಲಂಕಿಣಿ ಸೋದರಿ, ಎಂದೆಲ್ಲ ಖ್ಯಾತೆ ಕಣೆ. ಹುಷಾರು 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 ಹುಷಾರು. ನಿನ್ನು ಕಿತ್ತೂರಿನ ಮಹಾರಾಣಿನ ಸಾಕು ಮುಚ್ಚು ಮರಿ ನಿನ್ನ ಬಾಯಿನ. ಹುಷಾರು 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 ಹುಷಾರು. ಸುಮ್ನೆ ಓಳು ಬಿಡೋ ಸುಂದರಿ, ಮಾಡುತ್ತೀಯ ಕಿರಿಕಿರಿ, ಒಗ್ಗೆಲೆ ಲಂಕಿಣಿ ಸೋದರಿ, ನಿಂದೆಲ್ಲ ಖ್ಯಾತೆ ಕಣ. ಹುಷಾರು 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 ಹುಷಾರು. ಮ್ಯಾಮ್ ಸೂಪರ್ ಎನರ್ಜಿ, ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಸಾಂಗು. ಗಿಲ್ಲಿ ಮಾತಲ್ಲಷ್ಟೇ ಅಲ್ಲ, ಸೂಪರಾಗಿ ಪರ್ಫಾರ್ಮೆನ್ಸು ಮಾಡಿದ್ರಿ, ಸಕ್ಕತ್ತಾಗಿತ್ತು. ಮ್ಯಾಮ್ ಹೇಳ್ತಿದ್ರು ಇದು ಕೆಮಿಸ್ಟ್ರಿ ಎಲ್ಲ ಇವರಿಬ್ಬರಲ್ಲಿ ಮಿಸ್ಟ್ರಿ ಇದೆ ಅಂತ. ಡೆಫಿನೆಟ್ಲಿ ಮಿಸ್ಟ್ರಿ ಕಾಣಿಸ್ತು, ಸಕ್ಕತ್ ಮ್ಯಾಜಿಕ್ ಆಗಿತ್ತು. ಎತ್ತಕ್ಕಾಗ್ನಿಲ್ವಲ್ಲ ಅವ್ರನ್ನ. ನಿಮ್ದು ಒಂದು ನನಗೆ ಆ ಜಾರ್ ಬಿದ್ದಾಗಿರ್ಲಿಲ್ಲ, ನಡ್ಕೊಂಡೋಗಿ ಬಿದ್ದಾಗಿತ್ತು. ಆಮೇಲೆ ಅಂತ ಒಂದು ಹೂ ವೇಟ್ ಇರೋ ಹುಡುಗಿನ ಎತ್ತಕ್ಕಾಗಿಲ್ಲ ಅನ್ನೋದು. ನಾನು ಇಲ್ಲಿ ಜಾರ್ ಬಿದ್ನ ಇಲ್ಲೋ ಗೊತ್ತಿಲ್ಲ, ನಿಮ್ಮನ್ನ ನೋಡಿದ ತಕ್ಷಣ ಜಾರ್ ಬಿದ್ದೆ ಮೇಡಮ್. ನಿಮಗ್ ಜಾರ್ ಬಿದ್ದೆ ನಾನು, ಅದಕ್ಕೋಸ್ಕರ ಇಲ್ಲಿ ಜಾರ್ ಬೀಳೋಕಾಯ್ತು. ಪಾಪ ಅವ್ರು ಹೆಂಗ್ ಸೇರಿಸ್ಕೊಂಡಿದಿರೋ ನೀವೆಲ್ಲ ಇವ್ರನ್ನ. ಅಶ್ವಿನಿ ಮ್ಯಾಮ್, ನೀವ್ ಹೇಗೆ ಎಂಜಾಯ್ ಮಾಡ್ತಿದ್ದೀರಾ BB ಕಾಲೇಜ್ನ? ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಕಾಲೇಜ್ಗೆ ಹೋಗಿದ್ದು ಸ್ವಲ್ಪ ಕಡಿಮೆನೆ, ಬೇಗ ಮದುವೆ ಆಗೋಯ್ತು. ಬಟ್ ಇಲ್ಲಿ ನಂಗೆ ನಿಜವಾಗ್ಲೂ ನಾನು ಏನೇನು ಕಳ್ಕೊಂಡಿದ್ನೋ ಅದೆಲ್ಲ ಮತ್ತೆ ಪಡ್ಕೋತಾ ಇದ್ದೀನಿ. ಒಂಥರ ಕಾಲೇಜ್ ಹುಡುಗಿ ಥರನೇ ಆಗ್ಬಿಟ್ಟಿದ್ದೀನಿ ನಾನು ಕೂಡ. ಸೊ ಇಟ್ಸ್ ವೆರಿ ನೈಸ್, ಎಂಜಾಯ್ ಮಾಡ್ತೀನಿ. ಎಂಜಾಯ್ ಮಾಡ್ತಿದ್ದೀರಾ, ಈಗ ಎಂಜಾಯ್ ಮಾಡ್ತೀರಿ, ಖುಷಿಯಾಗಿರಿ. ಆಲ್ ದ ವೆರಿ ಬೆಸ್ಟ್.